ಸೊ ಗಾಯ್ಸ್, ನಿಮಗೆ ನಾನಿವತ್ತು ತಿಂಗಳಿಗೆ 30,000ನ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಒಂದು ತಿಂಗಳಿಗೆ ನಿಮಗೆ ಹೇಗೆ 30,000ನ ದುಡಿಬೋದು. ಇದೇ ನೀವು ಪ್ರತಿ ತಿಂಗಳು ಕೂಡ 30,000 ಒಂದು ಪ್ಯಾಸಿವ್ ಇನ್ಕಮನ್ನು ಹೇಗೆ ಮಾಡ್ಕೋಬೇಕು ಇದನ್ನು ನಾನು ನಿಮಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಈಗ ನಿಮಗೆ 30,000ನ ತಿಂಗಳಿಗೆ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಅದಕ್ಕೊಂದು ಐಡಿಯಾ ಇದೆ. ಸೊ ಆ ಐಡಿಯಾನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಏನು ಮಾಡಬೇಕು, ಯೋಚಿಸಬೇಕು ಮತ್ತು ಶ್ರೀಮಂತರಾಗಬೇಕು. ಸೊ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಸೊ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ. ಸೊ ಇವಾಗ ಅಂದ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಒಂದು ಗ್ರೂಪ್ ಇದೆ. ಸೊ ಆ ಗ್ರೂಪಲ್ಲಿ ಒಬ್ಬರು ನಿಮಗೆ ತಿಂಗಳಿಗೆ 3,000 ಕೊಡ್ತಾರೆ, ಇನ್ನೊಬ್ಬರು ಕೂಡ ನಿಮಗೆ ತಿಂಗಳಿಗೆ 3,000 ಕೊಡ್ತಾರೆ, ಇನ್ನೊಬ್ಬರು ಕೂಡ 3,000 ಕೊಡ್ತಾರೆ, ಇನ್ನೊಬ್ಬರು ಕೂಡ ನಿಮಗೆ 3,000 ತಿಂಗಳಿಗೆ ಕೊಡ್ತಾರೆ. ಸೊ ನಿಮಗೆ 10 ಜನರ ಗ್ರೂಪಿಂದ ಒಬ್ಬರಿಂದ 3,000 ಅಂದರೆ ನಿಮಗೆ ಟೋಟಲಾಗಿ ಎಷ್ಟಾಯಿತು, 30,000 ಅರ್ನಿಂಗ್ಸ್ ಆಯಿತು. ಸೊ 10 ಜನರ ಗ್ರೂಪ್ ನಿಮ್ಮದು. ಆ ಗ್ರೂಪಿಂದ ನಿಮಗೆ ಒಬ್ಬೊಬ್ಬರು 3,000 ಕೊಟ್ಟ ನಿಮಗೆ ಟೋಟಲಾಗಿ 30,000 ನಿಮಗೆ ಆಯಿತು. ಸೊ ಈ ತಿಂಗಳು ನಿಮಗೆ 30,000 ಅರ್ನಿಂಗ್ಸ್ ಆಯಿತು. ಸೊ ನೆಕ್ಸ್ಟ್ ತಿಂಗಳು ಮತ್ತೆ ಇದೇ 10 ಜನ ನಿಮಗೆ ಮತ್ತೆ 3,000 ಕೊಡ್ತಾರೆ. ಸೊ ಮುಂದಿನ ತಿಂಗಳು ನಿಮಗೆ 30,000 ಅರ್ನಿಂಗ್ಸ್ ಆಗುತ್ತೆ. ಸೊ ಹೀಗೆ ಈ 10 ಜನರ ಗ್ರೂಪ್ ಏನಿದೆ ಅಲ್ವಾ, ಅವರು ನಿಮಗೆ ಪ್ರತಿ ತಿಂಗಳು 3,000 ನಿಮಗೆ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಪ್ರತಿ ತಿಂಗಳು 30,000 ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಐಡಿಯಾ. ಸೊ ಈ ಗ್ರೂಪ್ ಯಾವುದು, ಸೊ ಈ ಥರ ಒಂದು ಗ್ರೂಪ್ನ ನೀವು ಹೇಗೆ ಮಾಡ್ಕೋಬೇಕು ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಂಡ್ ತನಕ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕು. ಸೊ ಈ ಥರ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ನೀವು ಪ್ರತಿ ತಿಂಗಳು ಕೂಡ 30,000 ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ 10 ಜನನೇ ಇರಬೇಕು ಅಂತ ಏನಿಲ್ಲ. ನೀವು 20 ಜನರ ಗ್ರೂಪನ್ನು ಕೂಡ ಮಾಡ್ಕೋಬೋದು, 30 ಜನರ ಗ್ರೂಪನ್ನು ಕೂಡ ಮಾಡ್ಕೋಬೋದು. ಸೊ 10 ಜನರ ಗ್ರೂಪಿಂದ 30,000 ಸಿಕ್ಕರೆ, 20 ಜನರ ಗ್ರೂಪಿಂದ 60,000 ಸಿಕ್ತು, 30 ಜನರ ಗ್ರೂಪಿಂದ 90,000 ಸಿಕ್ತು ಒಂದು ತಿಂಗಳಿಗೆ. ಸೊ ಈ ಥರ ನೀವು ಅರ್ನಿಂಗ್ಸನ್ನು ಮಾಡ್ಕೊಂಡು ಹೋಗ್ಬೋದು. ಪ್ರತಿ ತಿಂಗಳು ಕೂಡ ನೀವು ಈ ಥರ ದುಡಿಬೋದು. ಸೊ ಜಸ್ಟ್ ನಾನು ನಿಮಗೆ ಈ ಐಡಿಯಾನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಗ್ರೂಪ್ ಅಂದರೆ ಏನು, ಈ ಗ್ರೂಪ್ ಹೇಗಾಗತ್ತೆ, ಅವರು ಯಾಕೆ 3,000 ಕೊಡ್ತಾರೆ ಒಂದು ತಿಂಗಳಿಗೆ. ಸೊ ಇದೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಯೋಚಿಸಿ ಮತ್ತು ಶ್ರೀಮಂತರಾಗಿ. ಸೊ ಜಸ್ಟ್ ಒಂದು ಮೊಬೈಲ್ ಫೋನಿಂದ ನೀವು ಈ ಥರ ಒಂದು ಗ್ರೂಪಿಂದ ಅರ್ನಿಂಗ್ಸ್ ಮಾಡ್ಬೋದು, ಒಂದು ಒಳ್ಳೆ ಪ್ಯಾಸಿವ್ ಇನ್ಕಮನ್ನು. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ನಾನು ನಿಮಗೆ ಇವಾಗ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೇನೆ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಇದು ಯಾವ ಥರ ಕೆಲಸ ಮಾಡುತ್ತೆ ನಾನು ನಿಮಗೆ ಕ್ಲೀನಾಗಿ ಅರ್ಥ ಮಾಡಿಸ್ತೀನಿ. ಆಲ್ಫಾ ಸ್ಕಿಲ್ಸ್ ಅಕಾಡೆಮಿಯಲ್ಲಿ ಟೋಟಲ್ ಆಗಿ 5 ಪ್ಯಾಕೇಜಸ್ ಇರ್ತವೆ. ಸೊ ಅದರಲ್ಲಿ 5ನೇ ಪ್ಯಾಕೇಜ್ ಪ್ರೈಸ್ ಬಂದುಬಿಟ್ಟು 4,999 ರೂಪಾಯಿ ಇರುತ್ತೆ. ಸೊ ಇದು ಲಾಸ್ಟ್ ಫೈನಲ್ ಪ್ಯಾಕೇಜು 5,000 ರೂಪಾಯಿದು. ಸೊ ಈಗ ಯಾರಾದರೂ 4,999 ರೂಪಾಯಿ ಪ್ಯಾಕೇಜನ್ನು ಬೈ ಮಾಡಿಕೊಂಡ್ರೆ, ಖರೀದಿ ಮಾಡಿಕೊಂಡ್ರೆ ಅವರಿಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅಂದರೆ ಅವರಿಗೆ ಎಷ್ಟಾಗತ್ತೆ, ಅದು 3,999 ರೂಪಾಯಿ ಅಷ್ಟೇ ಆಗುತ್ತೆ. ಸೊ ಅವರಿಗೆ 1,000 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇದು ಯಾವಾಗ ಸಿಗುತ್ತೆ, ಅವರು ಅಫಿಲಿಯೇಟ್ ಲಿಂಕಿಂದ ಈ ಪ್ಯಾಕನ್ನು ಪರ್ಚೇಸ್ ಮಾಡಿಕೊಂಡಾಗ ಅವರಿಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಯಾರು ಅವರಿಗೆ ಅಫಿಲಿಯೇಟ್ ಲಿಂಕ್ ಕಳಿಸಿರ್ತಾರಲ್ಲ ಅವರು ಪ್ರಮೋಟರು. ಸೊ ಆ ಪ್ರಮೋಟರ್ಗೆ ಕಮಿಷನ್ ಹೋಗುತ್ತೆ, 3,000 ರೂಪಾಯಿ ಹೋಗುತ್ತೆ. ಸೊ ಪ್ರಮೋಟರಿಗೆ 3,000 ರೂಪಾಯಿ ಕಮಿಷನ್ ಹೋಗುತ್ತೆ. ಸೊ ಯಾರು ಬೈ ಮಾಡ್ಕೊಂಡಿರ್ತಾರಲ್ವ ಅವರಿಗೆ 1,000 ರೂಪೀಸ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅವರಿಗೆ 1,000 ರೂಪಾಯಿ ಉಳಿತಾಯ ಆಯಿತು, ಪ್ರಮೋಟರ್ಗೆ 3,000 ರೂಪಾಯಿ ಕಮಿಷನ್ ಆಯಿತು. ಸೊ ಇದು ಅವ್ರಿಗೆ ಸಿಗೋದು 5ನೇ ಪ್ಯಾಕೇಜು. 4,999 ರೂಪಾಯಿ ಪ್ರೈಸ್ನ ಪ್ಯಾಕೇಜಿಗೆ ಅವರಿಗಿದು ಸಿಗುತ್ತೆ. ಸೊ ಇದ್ರ ವ್ಯಾಲಿಡಿಟಿ ಬಂದುಬಿಟ್ಟು ಟೋಟಲು 30 ಡೇಸ್ ಇರುತ್ತೆ. ಸೊ ಆ 30 ಡೇಸು 10 + 10 + 10 ಈ ಥರ ಡಿವೈಡ್ ಆಗಿರುತ್ತೆ. ಸೊ ವ್ಯಾಲಿಡಿಟಿ 10 ಫಸ್ಟ್ ತೊಗೊಂಡು ಡೇಟಿಂದ 10 ದಿವಸ ತನಕ ಆ್ಯಕ್ಟಿವೇಟ್ ಇರುತ್ತೆ. ಸೊ ಅದಾದಮೇಲೆ ಡಿಆಕ್ಟಿವೇಟ್ ಆಗಿ ಮತ್ತೆ ನೆಕ್ಸ್ಟ್ 10 ದಿವಸ ಕಂಟಿನ್ಯೂ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಡಿಆಕ್ಟಿವೇಟ್ ಆಗಿ ಮತ್ತೆ ರಿನ್ಯೂವಲ್ ಆಗಿ ಮತ್ತೆ 10 ದಿವಸ ಕಂಟಿನ್ಯೂ ಆಗುತ್ತೆ. ಸೊ ಅಂದರೆ ಅಲ್ಲಿಗೆ ಟೋಟಲ್ ಆಗಿ 30 ದಿವಸ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಪ್ಯಾಕೇಜಿಂದು. ಸೊ ಈಗ ನಾನು ನಿಮಗೆ ಕಮಿಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆ ಪ್ಯಾಕೇಜನ್ನು ಒಬ್ಬರು ತೊಗೊಂಡ್ರೆ ಕಮಿಷನ್ ಎಷ್ಟಾಯಿತು, ಪ್ರಮೋಟರ್ಗೆ ಒಬ್ಬರಿಂದ 3,000 ಸಿಕ್ತು. ಅದೇ 10 ಜನರಿಂದ ಅವರಿಗೆ 30,000 ಸಿಗುತ್ತೆ, 20 ಜನರಿಂದ 60,000 ಸಿಗುತ್ತೆ, 30 ಜನರಿಂದ 90,000 ಸಿಗುತ್ತೆ. ಸೊ ಇದು ಒಂದು ತಿಂಗಳು ವ್ಯಾಲಿಡಿಟಿ ಇರುತ್ತಲ್ವ, 30 ದಿವಸ. ಸೊ 30 ದಿವಸ ಆದಮೇಲೆ ಅವ್ರು ರಿನ್ಯೂವಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮಂತು ಕೂಡ ಅವರಿಗೆ ಸೇಮ್ ಕಮಿಷನ್ ಸಿಗುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ನೀವು ಲೆಕ್ಕ ಹಾಕಿ, 30 ಜನರಿಂದ ಈ ತಿಂಗಳು 90,000 ಸಿಕ್ತು, ಮುಂದಿನ ತಿಂಗಳು ಕೂಡ 90,000 ಸಿಕ್ತು. ಸೊ ಈ ಥರ ಇದು ವರ್ಕ್ ಆಗುತ್ತೆ. ಸೊ ಇದು ಈ ಥರ ಅವರಿಗೆ ಈ ಗ್ರೂಪಿಂದ ವರ್ಕ್ ಆಗುತ್ತೆ. ಸೊ ಅವ್ರದ್ದೇನಾದರೂ ಒಂದು 20 ಜನರ ಗ್ರೂಪ್ ಇತ್ತು ಅಂದರೆ ಅವರಿಂದ ಈ ತಿಂಗಳು 60,000 ಸಿಕ್ತು, ಮುಂದಿನ ತಿಂಗಳು ಕೂಡ 60,000 ಸಿಗುತ್ತೆ. ಸೊ ಈ ಸಿಸ್ಟಮನ್ನು, ಈ ಗ್ರೂಪ್
ಗ್ರೂಪನ್ನು ಹೇಗೆ ಮಾಡಬೇಕು, ಸೊ ಇದರಲ್ಲಿರೋ ಪ್ಯಾಕೇಜಸ್ಗಳು ಯಾವುದು ಅಂದರೆ ಒಂದು ಫಸ್ಟ್ ಪ್ಯಾಕೇಜು ಅದರಿಂದ ಹಿಡಿದು 5ನೇ ಪ್ಯಾಕೇಜ್ ತನಕ ಯಾವ್ಯಾವ ಪ್ಯಾಕೇಜ್ಗಳಿದ್ದಾವೆ, ಸೊ ನೀವು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು, ಹೇಗೆ ನಿಮ್ಮ ಒಂದು ಜರ್ನಿನ ಈ ಥರ ಒಂದು ಗ್ರೂಪ್ ಮಾಡಿಕೊಳ್ಳುವಂಥ ನಿಮ್ಮ ಒಂದು ಜರ್ನಿನ ಹೇಗೆ ಮಾಡ್ಕೋಬೇಕು ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಮಾಡಿ ಪ್ರತಿ ತಿಂಗಳು 20 ಜನರಿಂದ 60 ಸಾವಿರ ದುಡಿರಿ, 30 ಜನರಿಂದ 90 ಸಾವಿರ ಪ್ರತಿ ತಿಂಗಳು ದುಡಿರಿ. ಸೊ ನಿಮಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಪರಿಚಯ ಇರ್ತಾರೆ. ಈಗ ನಿಮ್ಮ ಹತ್ರ ಮೊಬೈಲ್ ಇದೆ ಅಂದರೆ ಅದರಲ್ಲಿ ಮಿನಿಮಮ್ ಒಂದು 50 ಜನ ಆದರೂ ಕಾಂಟ್ಯಾಕ್ಟ್ಸ್ ಇದ್ದೇ ಇರ್ತಾರೆ. ಸೊ ಆ 50 ಜನ ಕಾಂಟ್ಯಾಕ್ಟ್ಸಿಂದ ಒಂದು 10 ಜನರ ಗ್ರೂಪನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಈ ಥರ ನೀವು ಒಂದು ಪ್ಯಾಸಿವ್ ಇನ್ಕಮ್ ಪ್ರತಿ ತಿಂಗಳು ಬರೀ 10 ಜನರಿಂದನೇ 30 ಸಾವಿರ ಮಾಡ್ಕೋಬೋದು. ಸೊ ನಾನು ನಿಮಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಹೇಳ್ತೀನಿ. ಸೊ ನೀವೇನು ಈ ಥರ 4,999 ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಸೊ ನೀವು 1ನೇ ಪ್ಯಾಕೇಜ್ ಇದೆ ಅಲ್ವಾ, ಅದರಿಂದ ಸ್ಟಾರ್ಟ್ ಮಾಡಿ. ಅದರ ಪ್ರೈಸ್ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೀವು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಈ ಥರ ಒಂದು ಅಫಿಲಿಯೇಟ್ ಪ್ಯಾನಲ್ ಸಿಗುತ್ತೆ. ಸೊ ನೀವು ಚೆಕ್ ಮಾಡ್ಕೋಬೋದು, ಈ ಥರ ಒಂದು ಅಫಿಲಿಯೇಟ್ ಪ್ಯಾನಲ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಟೋಟಲ್ ಅರ್ನಿಂಗ್ಸು ಇಲ್ಲಿ ಕಾಣಿಸ್ತಿದೆ ನೋಡಿ, ಟೋಟಲ್ ಅರ್ನಿಂಗ್ಸು ಈ ಥರ ನಿಮಗೆ ಶೋ ಆಗುತ್ತೆ. ಸೊ ಇದು ನನ್ನ ಒಂದು ನನ್ನ ಐ ಡಿ ನನಗೆ ಟೋಟಲ್ ಆಗಿ 35,485 ಇವತ್ತಿನ ಡೇಟಿಗೆ ನನಗೆ ಅರ್ನಿಂಗ್ಸ್ ಆಗಿದೆ. ಸೊ ಈ ಥರ ಒಂದು ಅರ್ನಿಂಗ್ಸಿಂದು ಅಫಿಲಿಯೇಟ್ ಪ್ಯಾನಲ್ ಸಿಗುತ್ತೆ. ಅದರಲ್ಲಿ ನಿಮಗೆ 7 ಡೇಸ್ ಇನ್ ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ, 30 ದಿವಸದ್ದು ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ. ಸೊ ನಿಮ್ಮ ಅಕೌಂಟಿಗೆ ಎಷ್ಟು ಬಂದಿದೆ ಟೋಟಲ್ ರಿಸೀವ್ಡು, ಸೊ ಇದು ಕೂಡ ನಿಮಗೆ ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ. ಸೊ ಇನ್ನೂ ಎಷ್ಟು ಬಾಕಿ ಇದೆ ನಿಮಗೆ ಬರೋದು ಪೆಂಡಿಂಗು, ಸೊ ಇದು ಕೂಡ ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ವಿತ್ಡ್ರಾ ರಿಕ್ವೆಸ್ಟ್ ಇದೆ ಅಲ್ವಾ, ಸೊ ಇಲ್ಲಿ ನೀವು ಈ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ನಿಂಗ್ಸು ಪ್ರತಿ ಮಂಗಳವಾರ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ನಾನು ಕೊಟ್ಟಿದ್ದೀನಿ. ಸೊ ಅದು ನನಗೆ ಇನ್ ಪ್ರೋಗ್ರೆಸ್ ತೋರಿಸ್ತಾ ಇದೆ. ಸೊ ಅದು ನನ್ನ ಈ ಅರ್ನಿಂಗ್ಸ್ ಇದೆ ಅಲ್ವಾ, ಪೆಂಡಿಂಗ್ ಕಮಿಷನ್ ಅಮೌಂಟು, ಸೊ ಇದು ನನಗೆ ಪ್ರತಿ ಮಂಗಳವಾರ ನನ್ನ ಅಕೌಂಟಿಗೆ ಬರುತ್ತೆ. ಸೊ ಇದರಲ್ಲಿ ನಮಗೆ ಒಂದು ಈ ಥರ ಒಂದು ಅಫಿಲಿಯೇಟ್ ಲಿಂಕು ಕೂಡ ಸಿಗುತ್ತೆ. ಸೊ ಈ ಅಫಿಲಿಯೇಟ್ ಲಿಂಕಿಂದ ನೀವು ಕೂಡ ಅರ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಈ ಅಫಿಲಿಯೇಟ್ ಲಿಂಕನ್ನು ತೊಗೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆ ಅಫಿಲಿಯೇಟ್ ಕೋಡ್ ಕೂಡ ಸಿಗುತ್ತೆ. ಸೊ ನೀವು ಅಫಿಲಿಯೇಟ್ ಲಿಂಕಿಂದ ವರ್ಕನ್ನು ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ ನಿಮಗೆ ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಇದೆ. ನಿಮಗೆ ಇದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ನಿಮಗೆ ನಾನೀಗ ಏನು ಹೇಳ್ತೀನಿ ಅಂದರೆ ಇಲ್ಲಿ ನೋಡಿ, ಇದೊಂದು ಟೀಮು. ಸೊ ಈ ಥರ ಒಂದು ಟೀಮ್ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಈ ಒಂದು ವೆಬ್ಸೈಟಲ್ಲಿ SS ಕುಮಾರ್ ಅಂತ ಹೇಳಿ ಒಬ್ಬರು ಇದ್ದಾರೆ. ಅವರ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 18,860 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ. ಸೊ ಅವರ ಒಂದು KYC ಡೀಟೇಲ್ಸ್ ಇದು. ಅದರಾದಮೇಲೆ ಅವರಿಗೆ ರೆಫರ್ಡ್ ಯೂಸರ್ಸ್ ಇದ್ದಾರಲ್ವಾ, ಸೊ ಇದು ಅವರ ಡೀಟೇಲ್ಸು. ಸೊ ಅವರು ಇಷ್ಟಕ್ಕೊಂದು ಜನರಿಗೆ ರೆಫರ್ ಮಾಡಿದ್ದಾರೆ. ಸೊ ನೋಡಿ ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತೇನೆ. ಸೊ ಎಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ಇದಿಷ್ಟು ಕೂಡ SS ಅವ್ರ ಟೀಮು. ಸೊ ಈ ಟೀಮಿಂದ ಅವರು ಕೂಡ ಅರ್ನಿಂಗ್ಸ್ ಮಾಡ್ತಾರೆ. ಸೊ ನೀವು ಕೂಡ ಈ ಥರ ಅರ್ನಿಂಗ್ಸನ್ನು ಮಾಡ್ಕೋಬೋದು. ನೋಡಿ ಅವ್ರಿಗೆ ಸುಮಾರು ಟೀಮ್ ಇದೆ ಅವ್ರದ್ದು. ಸೊ ಈ ಥರ ಅನ್ಲಿಮಿಟೆಡ್ ಜನರನ್ನು ನೀವು ಎನ್ರೋಲ್ ಮಾಡಿಸ್ಕೊಂಡು ಇದು ಮಾಡಿಸ್ಕೋಬೋದು. ಸೊ ಇದರಲ್ಲಿ ನೀವು ಬರೀ 10 ಜನರ ಗ್ರೂಪ್ ಮಾಡ್ಕೋಬೇಕಂತಿಲ್ಲ, ಎಷ್ಟು ಜನರು ಗ್ರೂಪ್ ಮಾಡ್ಕೋಬೇಕು ಅಷ್ಟು ಜನರಿಂದ ಕೂಡ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಈ ಥರ ಟೋಟಲ್ ಅರ್ನಿಂಗ್ಸನ್ನು ನೀವು ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ನಿಮಗೆ ಈ ಥರ ಒಂದು ಸಿಸ್ಟಮಲ್ಲಿ ಹೇಗೆ ನೀವು ಜಾಯಿನ್ ಆಗಿಬಿಟ್ಟು ವರ್ಕನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಿಮ್ಗೆ ಹೇಳ್ತೀನಿ. ಸೊ ಇದಾಗಿತ್ತು ಜಸ್ಟ್ ಪ್ರೂಫಿಗೆ. ಸೊ ನಿಮಗೆ ಒಂದು ಗೊತ್ತಿರಲಿ ಯಾವ ಥರ ಸಿಗುತ್ತೆ, ಈ ಥರ ಪ್ಯಾನಲ್ ಇರುತ್ತೆ ಅಂತೇಳಿ. ಸೊ ನಿಮಗೆ ಈ ಥರ ಒಂದು ಪೂರ್ತಿ ಸಿಸ್ಟಮ್ ಸಿಗುತ್ತೆ ನಿಮಗೆ ಎನ್ರೋಲ್ ಆದಮೇಲೆ. ಆಲ್ಫಾ ಸ್ಕಿಲ್ಸ್ ಅಕಾಡೆಮಿಯಲ್ಲಿ ಯಾವ್ಯಾವ ಥರ ಪ್ಯಾಕೇಜ್ಗಳಿದ್ದಾವೆ ಅದ್ರ ಬಗ್ಗೆ ನಿಮಗೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇಲ್ಲಿ ಟೇಬಲ್ ನೋಡ್ಬೋದು, ಅದರಲ್ಲೆಲ್ಲ ಡೀಟೇಲ್ಸ್ ಇದೆ. ಸೊ ಫಸ್ಟ್ನೇ ಪ್ಯಾಕೇಜ್ ಬಂದುಬಿಟ್ಟು 149 ರೂಪಾಯಿದು. ಸೊ 2ನೇ ಪ್ಯಾಕೇಜ್ ಬಂದುಬಿಟ್ಟು 299, 3ನೇದು 499, 4ನೇದು 999. ಸೊ 5ನೇದು ಫೈನಲ್ ಬಂದುಬಿಟ್ಟು 4,999 ರೂಪೀಸ್ ಪ್ಯಾಕೇಜ್ ಇರುತ್ತೆ. ಸೊ ನೀವೇನಾದರೂ ಅಫಿಲಿಯೇಟ್ ಲಿಂಕಿಂದ ಈ ಪ್ಯಾಕೇಜನ್ನು ತೊಗೊಂಡ್ರೆ ನಿಮಗೆ 30 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಿಮ್ಮದು 150 ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ 30 ರೂಪಾಯಿ ನಿಮಗೆ ವಾಪಸ್ ಸಿಗುತ್ತೆ. ಸೊ 2ನೇದು ಬಂದುಬಿಟ್ಟು 299 ರೂಪಾಯಿ ತೊಗೊಂಡ್ರೆ 60 ರೂಪಾಯಿ ನಿಮಗೆ ವಾಪಸ್ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ 500 ರೂಪಾಯಿ ತೊಗೊಂಡ್ರೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 1000 ರೂಪಾಯಿ ತೊಗೊಂಡ್ರೆ 200 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. 5,000 ತೊಗೊಂಡ್ರೆ 1,000 ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಿಮಗೆ ಯಾರು ಪ್ರಮೋಟ್ ಮಾಡಿರ್ತಾರಲ್ವ, ಅಂದರೆ ನೀವು ರಿಜಿಸ್ಟ್ರೇಷನ್ ಆಗಿಬಿಟ್ಟು ನೀವು ಬೇರೆಯವರಿಗೆ ನೀವು ಇದು ಮಾಡ್ತಿರಲ್ವ, ಆವಾಗ ನಿಮಗೆ ಅಫಿಲಿಯೇಟ್ ಕಮಿಷನ್ ಎಷ್ಟು ಸಿಗುತ್ತೆ. ಸೊ 149 ರೂಪಾಯಿ ಪ್ಯಾಕೇಜನ್ನು ನೀವು ಒಬ್ರಿಗೆ ಸೇಲ್ ಮಾಡಿದಾಗ ನಿಮಗೆ 90 ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ 30 + 30 + 30 ಇದು ನಿಮಗೆ ಡಿವೈಡ್ ಆಗಿ ಸಿಗುತ್ತೆ. ಸೊ 90 ರೂಪಾಯಿ ಒಂದೇ ಸಲ ಸಿಗೋಲ್ಲ. ಸ್ಟಾರ್ಟಿಂಗ್ ನಿಮಗೆ ರಿಜಿಸ್ಟ್ರೇಷನ್ ಆದಾಗ 30 ರೂಪಾಯಿ ಸಿಗುತ್ತೆ, 10 ದಿವಸ ಆದಮೇಲೆ ಮತ್ತೆ 30 ರೂಪಾಯಿ ಸಿಗುತ್ತೆ, ನೆಕ್ಸ್ಟ್ 10 ದಿವಸ ಆದಮೇಲೆ 30 ರೂಪಾಯಿ ಸಿಗುತ್ತೆ. ಸೊ 299 ರೂಪಾಯಿಗೆ ನಿಮಗೆ ಟೋಟಲ್ ಆಗಿ 180 ರೂಪಾಯಿ ಕಮಿಷನ್ ಸಿಗುತ್ತೆ. ನೀವು ಬೇರೆಯವರಿಗೆ ಈ ನಿಮ್ಮ ಲಿಂಕಿಂದ ಇದನ್ನು ಮಾಡಿಸಿದಾಗ ನಿಮಗೆ 180 ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ ಅದು ನಿಮಗೆ ಸ್ಟಾರ್ಟಿಂಗ್ 60 ರೂಪಾಯಿ ಸಿಗುತ್ತೆ, 10 ದಿವಸ ಆದಮೇಲೆ 60 ಸಿಗುತ್ತೆ, ನೆಕ್ಸ್ಟ್ 10 ದಿವಸ ಆದಮೇಲೆ 60 ಸಿಗುತ್ತೆ. ಟೋಟಲ್ ನಿಮಗೆ 180 ಸಿಗುತ್ತೆ. ಸೊ 500 ರೂಪಾಯಿ ಪ್ಯಾಕೇಜ್ ನೀವು ಮಾಡಿಸಿದಾಗ ನಿಮಗೆ 300 ರೂಪೀಸ್ ಕಮಿಷನ್ ಸಿಗುತ್ತೆ. 100 100 100. ಸೊ 10 ದಿವಸಕ್ಕೆ ನಿಮಗೆ 100 ರೂಪಾಯಿ, ಟೋಟಲ್ 300 ರೂಪಾಯಿ ಸಿಗುತ್ತೆ.
ಸೊ 1000 ರೂಪಾಯಿ ಪ್ಯಾಕೇಜಿಗೆ ನಿಮಗೆ ಟೋಟಲಾಗಿ 600 ರೂಪಾಯಿ ಸಿಗುತ್ತೆ. ಮಾಡಿಸ್ಕೊಂಡವರಿಗೆ 200 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಿಮಗೆ 200 ಟೋಟಲಾಗಿ 600 ರೂಪಾಯಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಲಾಸ್ಟ್ನೇ ಪ್ಯಾಕೇಜಲ್ಲಿ ನಿಮಗೆ 3000 ಸಿಗುತ್ತೆ. ಅದು ನಿಮಗೆ ಸ್ಟಾರ್ಟಿಂಗ್ ID ಮಾಡಿಸಿದಾಗ 1000 ರೂಪಾಯಿ ಸಿಗುತ್ತೆ. 10 ದಿವಸ ಆದಮೇಲೆ ಮತ್ತು 1000 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ 10 ದಿವಸ ಆದಮೇಲೆ ನಿಮಗೆ ಇನ್ನೂ 1000 ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ ಟೋಟಲಾಗಿ 3000 ಸಿಗುತ್ತೆ. ಸೊ ಇದಾಗಿತ್ತು ಒಂದು ಟೇಬಲ್ಲು ಪ್ಯಾಕೇಜ್ಗಳ ಡೀಟೇಲ್ಸು. 149, 299, 499, 999, 5000. ಸೊ ಈ ಥರ ಟೋಟಲ್ ನಿಮಗೆ ಪ್ಯಾಕೇಜಸ್ ಇರುತ್ತೆ. ಅದರಲ್ಲಿ ID ಮಾಡ್ಕೊಂಡವರಿಗೆ ಇಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಮಾಡಿಸೋರಿಗೆ ಪ್ರಮೋಟರ್ಗೆ ಈ ಥರ ಕಮಿಷನ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಅದರ ಟೇಬಲ್ಲು. ಸೊ ನಾನು ನಿಮಗೆ ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ 30 ಡೇಸ್ ವ್ಯಾಲಿಡಿಟಿ, ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದು ಯಾವ ಥರ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಇವಾಗ ಗೊತ್ತಿರಲ್ಲ, 30 ಡೇಸ್ ವ್ಯಾಲಿಡಿಟಿಲಿ ಸ್ವಲ್ಪ ಡಿಫಿಕಲ್ಟ್ ಇದೆ. 10+10+10 ಡೇಸ್ ಅಂತ ಇದೆ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಅದನ್ನು ಒಂದು ಚಾರ್ಟ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಏನಿದೆಯಲ್ವ ಒಂದು ಡೀಟೇಲ್ಸು, ಅದನ್ನು ನಿಮಗೆ ಒಂದು ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ವ್ಯಾಲಿಡಿಟಿ 30 ಡೇಸು. ಸೊ ಅದು ನಿಮಗೆ 10+10+10 ಡೇಸ್ ಡಿವೈಡ್ ಆಗಿರುತ್ತೆ. ಸೊ ನಿಮಗೆ ಒಂದು ಕ್ಯಾಲೆಂಡರ್ ಮೂಲಕ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಅಂದ್ಕೊಳ್ಳಿ ನೀವು, ಇದು ಮಾರ್ಚ್ ತಿಂಗಳು. ಸೊ ಮಾರ್ಚ್ ತಿಂಗಳಿಗೆ ನೀವೇನಾದರೂ ಇವಾಗ ID ಮಾಡಿಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ 1ನೇ ತಾರೀಕಿಂದ 10ನೇ ತಾರೀಕು ತನಕ ನಿಮಗೆ ಎಷ್ಟಾಗುತ್ತೆ, ಒಂದು 10 ದಿವಸ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು 10 ದಿವಸ ಆಗುತ್ತೆ. ಸೊ 1ನೇ ತಾರೀಕಿಂದ 10ನೇ ತಾರೀಕು ನಿಮಗೆ 10 ದಿವಸ ಆಗುತ್ತೆ. ಸೊ 10 ದಿವಸ ಆದಮೇಲೆ ನಿಮ್ಮ ID ಏನಾಗುತ್ತೆ, ಡಿಆಕ್ಟಿವೇಟ್ ಆಗುತ್ತೆ. ಸೊ ಡಿಆಕ್ಟಿವೇಟ್ ಆಗಿ ಮತ್ತೆ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ ನೆಕ್ಸ್ಟ್ 10 ದಿವಸಕ್ಕೆ. ಸೊ ಆವಾಗ ನಿಮಗೆ ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದು 10 ದಿವಸ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ 10ನೇ ತಾರೀಕಿಂದ 20ನೇ ತಾರೀಕು ತನಕ ನಿಮಗೆ ಟೋಟಲಾಗಿ ಇನ್ನೂ ನೆಕ್ಸ್ಟ್ 10 ಡೇಸ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ನಿಮ್ಮದು ಇಲ್ಲಿಂದ ಇಲ್ಲಿಗೆ 10 ದಿವಸ, ಇಲ್ಲಿಂದ ಇಲ್ಲಿಗೆ 10 ದಿವಸ, ಟೋಟಲ್ 20 ದಿವಸ ಆಗುತ್ತೆ. 20 ದಿವಸ ಆದಮೇಲೆ ನಿಮ್ಮ ID ಮತ್ತೆ ಡಿಆಕ್ಟಿವೇಟ್ ಆಗಿ ಮತ್ತೆ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ. ಸೊ ರಿನ್ಯೂವಲ್ ಆದಮೇಲೆ ನೆಕ್ಸ್ಟ್ ಮತ್ತೆ 10 ಡೇಸ್ ಕಂಟಿನ್ಯೂ ಆಗುತ್ತೆ. ಎಲ್ಲಿ ತನಕ, ಮಾರ್ಚ್ 30ನೇ ತಾರೀಕು ತನಕ. ಅಲ್ಲಿಗೆ ನಿಮ್ಮದು ಇಲ್ಲಿಂದ ಇಲ್ಲಿವರೆಗೆ 10 ದಿವಸ ಆಗುತ್ತಲ್ವಾ. 10 ದಿನ ಆದಮೇಲೆ ನಿಮ್ಮ ID ಡಿಆಕ್ಟಿವೇಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟು ರಿನ್ಯೂವಲ್ ಮಾಡ್ಕೋಬೇಕಂದ್ರೆ ಮತ್ತೆ ನಿಮ್ದು ಏನಾಗಿದೆ, 149 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರೆ ಅದು ಕೊಟ್ಟು ಮತ್ತೆ ರಿನ್ಯೂವಲ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಿಮಗೆ ಮತ್ತೆ 30 ದಿವಸ ಹೀಗೆ ಕಂಟಿನ್ಯೂ ಆಗುತ್ತೆ. ಅಂದರೆ ನಿಮಗೆ ಹೇಳ್ತೀನಿ ನೋಡಿ, ID ಮಾಡಿದ್ಮೇಲೆ ಪ್ಲಸ್ ಫಸ್ಟ್ 10 ದಿವಸ ಇದೆ ಅಲ್ವಾ, ಅದು ನಿಮಗೆ ಇಲ್ಲಿಂದ ಇಲ್ಲಿವರೆಗೆ 10 ದಿವಸ. ಇಲ್ಲಿ ಮತ್ತೆ ಡಿಆಕ್ಟಿವೇಟ್ ಆಗಿ ರಿನ್ಯೂವಲ್ ಆಗಿಬಿಟ್ಟು ಎರಡನೇ 10 ದಿವಸ ನಿಮಗೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಎರಡನೇ 10 ದಿವಸ, ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಮೂರನೇ 10 ದಿವಸ. ಸೊ ಅಲ್ಲಿ ನಿಮಗೆ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿವರೆಗೆ 30 ದಿವಸ ನಿಮಗೆ ಕಂಪ್ಲೀಟ್ ಆಗಿ 30 ಡೇಸ್ ವ್ಯಾಲಿಡಿಟಿ ಸಿಗುತ್ತೆ. ಸೊ ಅದನ್ನೇ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ನೋಡಿ. ಸೊ ಎಕ್ಸಾಂಪಲ್ ಇವಾಗ ನೋಡ್ಕೊಳ್ಳಿ, ಮಾರ್ಚ್ 1ಗೆ ಯು ಬೈ ಎ ಪ್ಯಾಕೇಜ್ ಆ್ಯಂಡ್ ಯುವರ್ ಫಸ್ಟ್ 10 ಡೇಸ್ ಸೈಕಲ್ ಬಿಗಿನ್ಸು. ಮಾರ್ಚ್ 1ಕ್ಕೆ ನಿಮಗೆ ಫಸ್ಟ್ 10 ಡೇಸ್ ಸೈಕಲ್ ಬಿಗಿನ್ ಆಗುತ್ತೆ. ಸೊ ಮಾರ್ಚ್ 10ಕ್ಕೆ ನಿಮ್ಮ ಪ್ಯಾಕೇಜು ಆಟೋಮೆಟಿಕ್ಲಿ ಡಿಆಕ್ಟಿವೇಟ್ ಆಗಿ ಮತ್ತೆ ಆಟೋಮೆಟಿಕ್ಲಿ ರಿನ್ಯೂವಲ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ 10 ಡೇಸ್ ಸೈಕಲ್ಗೆ. ಸೊ ಅಲ್ಲಿಗೆ ಮಾರ್ಚ್ 10ನೇ ತಾರೀಕಿಂದ 20ನೇ ತಾರೀಕು ತನಕ ಸೆಕೆಂಡ್ ಇದು ಸ್ಟಾರ್ಟ್ ಆಗುತ್ತೆ. ಸೊ 20ನೇ ತಾರೀಕು ಆದಮೇಲೆ ನೆಕ್ಸ್ಟ್ ನಿಮ್ಮದು ಆಟೋಮೆಟಿಕ್ ಡಿಆಕ್ಟಿವೇಟ್ ಆಗಿ ಆಟೋಮೆಟಿಕ್ ರಿನ್ಯೂವಲ್ ಆಗುತ್ತೆ ಎರಡನೇ ಸಲ. ಸೊ ಅಲ್ಲಿಂದ ಮತ್ತೆ ನಿಮಗೆ ಮೂರನೇ 10 ದಿವಸ ಸೈಕಲ್ಲು ರಿಪೀಟ್ ಆಗುತ್ತೆ. ಸೊ ಮಾರ್ಚ್ 30ಕ್ಕೆ ನಿಮ್ಮದು ಕಂಪ್ಲೀಟಾಗಿ 30 ದಿವಸ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಪ್ಯಾಕೇಜ್ ಎಕ್ಸ್ಪೈರ್ ಆಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಮತ್ತೆ ರಿನ್ಯೂ ಮಾಡ್ಕೊಳ್ಬೇಕು ಅಂದಾಗ ನೀವು ಮತ್ತೆ ಅದರ ಏನು ಪ್ಯಾಕೇಜ್ ಇದೆ ಅಲ್ವಾ, ಆ ಪ್ರೈಸ್ ಕೊಟ್ಟು ನೀವು ಮತ್ತೆ ಅದನ್ನು ರೀಪರ್ಚೇಸ್ ಮಾಡ್ಕೋಬೇಕು. ಸೊ ಅವಾಗ ಮತ್ತೆ ನಿಮಗೆ ಏನಾಗುತ್ತೆ, 30 ಡೇಸ್ ವ್ಯಾಲಿಡಿಟಿ ಎಗೇನ್ ಸಿಗುತ್ತೆ ನೀವು ಇದು ಮಾಡಿದಾಗ. ಸೊ ಇದೇ ಥರ ಪ್ರತಿ ತಿಂಗಳು ನಿಮಗೆ ಎಕ್ಸಾಕ್ಟ್ಲಿ 30 ದಿವಸ ನಿಮಗೆ ಡಿವೈಡ್ ಆಗುತ್ತೆ 10 3 ಸೈಕಲಿಂದ. ಸೊ ಅದು ನಿಮಗೆ 10 ಡೇಸಿಂದ 3 ಸೈಕಲಿಂದ ಡಿವೈಡ್ ಆಗಿ ನಿಮಗೆ ಟೋಟಲ್ ಆಗಿ 30 ಡೇಸ್ ವ್ಯಾಲಿಡಿಟಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಇದಾಗಿತ್ತು ವ್ಯಾಲಿಡಿಟಿ ಡೀಟೇಲ್ಸು. ಸೊ ಇದು ನೋಡಿ, ಇದು ನಿಮ್ಮದು ಕಮಿಷನ್ನಿಂದು ಮತ್ತು ಪ್ಯಾಕೇಜ್ ಡೀಟೇಲ್ಸಿನ ಒಂದು ಬೋರ್ಡು. ಸೊ ಈ ಬೋರ್ಡನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಆಲ್ಫಾ ಸ್ಕಿಲ್ಸ್ ಅಕಾಡೆಮಿಯ ಅರ್ನಿಂಗ್ ಪ್ಲಾನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಇವಾಗ ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡಬೇಕಲ್ವಾ. ಸೊ ಪ್ರತಿ ತಿಂಗಳು ನಿಮಗೆ ಅರ್ನಿಂಗ್ಸ್ ಮಾಡಬೇಕು ಅಂತ ನೀವು ಬಂದಿರೋದು. ಸೊ ಅದನ್ನು ನಿಮಗೆ ನಾನು ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸ್ಟ್ರಾಟಜಿಯನ್ನು ಗೈಡ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರತಿಯೊಂದನ್ನು ಕೂಡ ನಿಮಗೆ ತಿಂಗಳಿಗೆ 30,000 ಹೇಗೆ ದುಡಿಬೋದು, ಹೇಗೆ ಸ್ಟಾರ್ಟ್ ಮಾಡಬೇಕು, ಇನಿಷಿಯಲ್ ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲವನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಫೇಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೇಸ್ 1, ಫೇಸ್ 2, ಸೊ ನೆಕ್ಸ್ಟ್ ಬಂದುಬಿಟ್ಟು ಫೇಸ್ 3. ಸೊ ಈ 3 ಫೇಸ್ಗಳ
ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. 3 ಹಂತಗಳಿದ್ದಾವೆ. ಆ 3 ಹಂತಗಳಿಂದ ನೀವು 30,000 ತಿಂಗಳಿಗೆ ಅರ್ನಿಂಗ್ಸ್ ಮಾಡ್ಬೋದು. ಸೊ ನೀವೇನು ಮಾಡಬೇಕು, ಡೈರೆಕ್ಟಾಗಿ ನಿಮಗೆ 4,999 ರೂಪಾಯಿ ಪ್ಯಾಕೇಜಿಂದ ನೀವು ಸ್ಟಾರ್ಟ್ ಮಾಡಬೇಕಂತೇನಿಲ್ಲ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತಲ್ವಾ. ಸೊ ನೀವು ಸ್ಟಾರ್ಟ್ ಮಾಡಬೇಕು ಯಾವತ್ತೂ ಕೂಡ ಕಮ್ಮಿಯಿಂದ 149 ರೂಪಾಯಿ ಪ್ಯಾಕೇಜಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇದು ನನ್ನ ಟಿಪ್ಸು. ಸೊ ಯಾವತ್ತೂ ಕೂಡ ಜಾಸ್ತಿಯಿಂದ ಹೋಗಬಾರ್ದು, ಕಮ್ಮಿಯಿಂದ ಹೋಗಬೇಕು, ಒಂದೊಂದೇ ಮಾಡ್ಕೋಬೇಕು. ಸೊ ಇದನ್ನು ನಿಮಗೆ ನಾನು ಹೇಳ್ಕೊಡ್ತೇನೆ. ಈಗ ನೀವು ಏನು ಮಾಡಬೇಕು, ಜಾಯಿನ್ ಆಗಬೇಕು 149 ರೂಪಾಯಿ ಪ್ಯಾಕೇಜಿಗೆ. ಆವಾಗ ನಿಮ್ಗೆ ಏನಾಗುತ್ತೆ, 30 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಾವೊಂದು ಅಫಿಲಿಯೇಟ್ ಲಿಂಕ್ ಕಳಿಸ್ತೀನಿ, ಅದರಿಂದ ನೀವು ಜಾಯಿನ್ ಆಗಿ 149ಕ್ಕೆ ಜಾಯಿನ್ ಆಗಿ. ಆವಾಗ ನಿಮಗೆ 30 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಲ್ಲಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು, 119 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ನಿಮಗೆ 149 ರೂಪಾಯಲ್ಲಿ 30 ರೂಪಾಯಿ ವಾಪಸ್ ಕ್ಯಾಶ್ ಬ್ಯಾಕ್ ಬಂದಾಗ ನಿಮಗೆ 119 ರೂಪಾಯಿ ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗಿದ್ದು ಈ ತಿಂಗಳ ಫಸ್ಟ್ನೇ ತಿಂಗಳಿಗೆ. ಸೊ ನೀವು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೇನಾಗುತ್ತೆ, ಒಂದು ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ, ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಅದನ್ನು ಕಾಪಿ ಮಾಡ್ಕೋಬೇಕು. ಅದು ನಿಮಗೆ ಒಂದು ಯೂನಿಕ್ ಆಗಿರೋ ನಿಮ್ಮ ಒಂದು ಪರ್ಸ್ನಲ್ ಒಂದು ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಸೊ ಇವಾಗ ನೀವು ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಆದಮೇಲೆ ಏನು ಮಾಡಬೇಕು, ಫಸ್ಟು ಒಂದು 2 ದಿವಸದಲ್ಲಿ ನೀವು ಏನು ಮಾಡಬೇಕು, ಒಂದು ಟೇಬಲಲ್ಲಿ ನಿಮಗೆ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ. ಸೊ ನೀವು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ರಾ, ಇವತ್ತು ನಾಳೆ ಏನು ಮಾಡಿ, ಇವತ್ತಿನ ದಿವಸನೇ ನೀವು ಏನು ಮಾಡಿ, ಸೇಲ್ ಟು ಕ್ಲೋಸ್ ಕಾಂಟ್ಯಾಕ್ಟ್ಸ್. ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮ ಅಣ್ಣ, ತಂಗಿ, ಅಕ್ಕ, ತಮ್ಮ ಅಥವಾ ದೊಡ್ಡಪ್ಪ, ಚಿಕ್ಕಪ್ಪ ಯಾರೇ ಇರಲಿ, ಸೊ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕಿಂದ ಅವರೊಂದು 2 ಜನರಿಗೆ ಫಸ್ಟ್ನೇ ದಿವಸ ನೀವು 149 ರೂಪಾಯಿ ಪ್ಯಾಕೇಜನ್ನು ಅವರಿಗೆ ತೊಗೊಂಡು ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಹೇಳಿ. ನೀವು ಅವರಿಗೆ ಈ ವಿಡಿಯೋನ ಕೂಡ ಕಳಿಸ್ಬಿಟ್ಟು ವರ್ಕನ್ನು ಅರ್ಥ ಮಾಡಿಸ್ಬೋದು. ಸೊ ನಿಮಗೆ ಬಾಯಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಯಿತು ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋನ ಅವರಿಗೆ ನೀವು ಕಳಿಸಿದ್ರೆ ಅವ್ರಿಗೆ ವರ್ಕ್ ಅರ್ಥ ಆಗುತ್ತೆ. ಸೊ ಅವ್ರಿಗೆ ನೀವು ನಿಮ್ಮ ಕ್ಲೋಸ್ ಫ್ಯಾಮಿಲಿಯಲ್ಲಿ ಒಂದು 2 ಕ್ಲೋಸ್ ಕಾಂಟ್ಯಾಕ್ಟ್ಸ್ ಫ್ಯಾಮಿಲಿಯಲ್ಲಿ 2 ನೀವು ಸೇಲ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ, ಅವರು 149 ರೂಪಾಯಿ ಪ್ಯಾಕೇಜ್ ತೊಗೊಂತಾರಲ್ವಾ. ಸೊ ನಿಮಗೆ ಅದರಿಂದ ಏನಾಗುತ್ತೆ, ಟೋಟಲ್ಲು 90 + 90 180 ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ ಅವ್ರ ಐಡಿಯಾ ಆಗೋಕ್ಕೂ ನಿಮಗೆ ಫಸ್ಟ್ 30 ರೂಪಾಯಿ ಸಿಗುತ್ತೆ, ಇನ್ನೊಬ್ಬರಿಂದ ನಿಮಗೆ ಫಸ್ಟ್ 30 ರೂಪಾಯಿ ಸಿಗುತ್ತೆ. ಸೊ ಇದು ನಿಮಗೆ 10 ಡೇಸ್ ಆದಮೇಲೆ, ನೆಕ್ಸ್ಟ್ 10 ಡೇಸ್ ಆದಮೇಲೆ ಇವೆರಡು ನಿಮಗೆ ಸಿಗುತ್ತೆ. ಸೊ ಟೋಟಲ್ ನಿಮಗೆ ತಿಂಗಳಿಗೆ 90 ರೂಪಾಯಿ ಟೋಟಲ್ ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ 2 ಫ್ಯಾಮಿಲಿ ಮೆಂಬರ್ಸಿಂದ ನಿಮಗೆ 180 ರೂಪಾಯಿ ಅರ್ನಿಂಗ್ಸ್ ಆಯಿತು. ಸೊ 2ನೇ ದಿವಸ ಏನು ಮಾಡಿ, ಸೇಲ್ ಟು 2 more ಫ್ರೆಂಡ್ಸ್. ಅಂದರೆ 2ನೇ ದಿವಸ ನಿಮ್ಮ ಒಂದು 2 ಜನ ಫ್ರೆಂಡ್ಸಿಗೆ ಈ ವಿಡಿಯೋನ ಕಳಿಸ್ಬಿಟ್ಟು ಅವರಿಗೆ ತೋರಿಸಿ ವರ್ಕನ್ನು ಅರ್ಥ ಮಾಡಿಸಿ ನೀವು ಕೂಡ ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡ್ಬೋದು. ಬರೀ ಜಸ್ಟ್ 150 ರೂಪಾಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಅಂತೇಳಿ ಅವ್ರಿಗೆ ಹೇಳಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು 2 ಜನರಿಗೆ ಇದು ಮಾಡಿ. ಆವಾಗ ನಿಮಗೆ ಆ 2 ಜನರಿಂದ ನಿಮಗೆ 90 + 90 180 ಸಿಗುತ್ತೆ. ನಿನ್ನೆ ಒಂದು 180, ಇವತ್ತು 180, ಅಲ್ಲಿಗೆ ನಿಮ್ಮದು ಟೋಟಲ್ ಎಷ್ಟಾಯಿತು, ಟೋಟಲ್ ಅರ್ನಿಂಗ್ಸ್ ಏನಾಯಿತು, 360 ರೂಪಾಯಿ ಆಯಿತು. ಸೊ ನೀವು ನಿನ್ನೆ ಸ್ಟಾರ್ಟ್ ಮಾಡಿಬಿಟ್ಟು ನಿನ್ನೆ ಒಂದು 2 ಜನ ಫ್ಯಾಮಿಲಿಗೆ ಸೇಲ್ಸ್ ಮಾಡಿದ್ರೆ 180 ರೂಪಾಯಿ ಆಯಿತು. ಸೊ ಇವತ್ತು 2 ಜನ ಫ್ಯಾಮಿಲಿ ಫ್ರೆಂಡ್ಸಿಗೆ ಮಾಡಿದ್ರೆ ಆವಾಗ ನಿಮಗೆ ಟೋಟಲ್ ಅರ್ನಿಂಗ್ಸ್ 360 ರೂಪಾಯಿ ಆಯಿತು. ಸೊ ಈಗ ನಿಮಗೆ ಇದು ಹೆಂಗಾಯಿತು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ನೀವು ತೊಗೊಂಡಿದ್ದು 149 ರೂಪಾಯಿ. ಸೊ ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟು 149 ರೂಪಾಯಿ. ಸೊ ಅರ್ನಿಂಗ್ಸ್ ಇನ್ 2 ಡೇಸ್ ನೀವು ಸ್ಟಾರ್ಟ್ ಮಾಡಿದ 2 ದಿವಸದಲ್ಲಿ ನಿಮಗೆ ಇಲ್ಲೊಂದು 2 ಜನ ಇಲ್ಲೊಂದು 2 ಜನ ಅಂದಾಗ ನಿಮಗೆ ಟೋಟಲ್ ಆಗಿ ಅರ್ನಿಂಗ್ಸ್ ಆಗಿದ್ದು 360 ರೂಪಾಯಿ ಆಯಿತು 2 ದಿವಸದಲ್ಲಿ. ಸೊ ನಿಮಗೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋಣ. 360 ರೂಪಾಯಿ ನಿಮ್ಗೆ ಅರ್ನಿಂಗ್ಸ್ ಆಗಿರೋದು, ಅದರಲ್ಲಿ ನಿಮ್ಮ 149 ರೂಪಾಯಿ ಲೆಸ್ ಮಾಡಿದ್ರೆ ನಿಮಗೆ ಆಗಿರುತ್ತೆ ಪ್ರಾಫಿಟ್ಟು 211 ಆಫ್ಟರ್ ಡಿಡಕ್ಟಿಂಗ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇದ್ರ ಜೊತೆಗೆ 30 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಆ್ಯಡ್ ಆಗುತ್ತೆ. ಸೊ ಅಲ್ಲಿಗೆ 211 + 30 ಅಲ್ಲಿಗೆ ನಿಮಗೆ ಟೋಟಲ್ ಆಗಿ 241 ರೂಪಾಯಿ ನಿಮ್ಮದು ಪ್ರಾಫಿಟ್ ಆಯಿತು. ಸೊ ಜಸ್ಟ್ ಒಂದು 149 ರೂಪಾಯಿ ನೀವು ಎನ್ರೋಲ್ ಆಗಿ ನಿಮಗೆ ಪ್ರಾಫಿಟ್ ಆಗಿದ್ದು 241 ರೂಪಾಯಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 211 ರೂಪಾಯಿ ಪ್ರಾಫಿಟ್ಟು. ಸೊ ಜೊತೆಗೆ 30 ರೂಪೀಸ್ ಕ್ಯಾಶ್ ಬ್ಯಾಕನ್ನು ಆ್ಯಡ್ ಮಾಡಿದ್ರೆ 241 ರೂಪಾಯಿ ನಿಮಗೆ ಆಗತ್ತೆ. ಸೊ ಹೀಗೆ ನೀವು ನಿಮ್ಮ ಒಂದು ಪ್ರಾಫಿಟನ್ನು ತಿಂಗಳಿಗೆ ಕ್ಯಾಲ್ಕುಲೇಷನ್ ಹಾಕೋಬೋದು. ಸೊ ಇದು ನಿಮಗೆ ಫೇಸ್ 1. ನೀವು ನಿಮ್ಮ ಒಂದು ಪ್ಯಾಕೇಜ್ ಮಾಡ್ಕೋಬೇಕು, ಒಂದು ID ಮಾಡ್ಕೋಬೇಕು, ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಅಫಿಲಿಯೇಟ್ ಲಿಂಕಿಂದ ಫಸ್ಟ್ನೇ ದಿವಸ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ 2 ಮಾಡಿಸ್ಬೇಕು, ಅವ್ರಿಗೆ ವರ್ಕ್ ತಿಳಿಸ್ಬಿಟ್ಟು ಅವ್ರನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಬೇಕು. ಸೊ 2ನೇ ದಿವಸ ನಿಮ್ಮ ಒಂದು ಕ್ಲೋಸ್ ಕಾಂಟ್ಯಾಕ್ಟ್ ಫ್ರೆಂಡ್ಸಲ್ಲಿ ಒಂದು 2 ಹೇಳಿ. ಸೊ ಅದಾದಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ಕೂಡ ಕಂಪ್ನಿ ಕಡೆಯಿಂದ ಇರುತ್ತೆ, ಅದನ್ನು ಕೂಡ ನೀವು ತೊಗೊಂಡು ಮಾಡ್ಕೋಬೋದು. ಅದು ನಿಮಗೆ ನೆಕ್ಸ್ಟು. ಸೊ ನಿಮ್ಗೆ ಜಸ್ಟ್ ಕ್ಲೋಸ್ ಕಾಂಟ್ಯಾಕ್ಟ್ಸಲ್ಲೇ ಇಲ್ಲೊಂದು 2
ಜನ ಇಲ್ಲೊಂದು 2 ಜನ, ನಿಮ್ಗೆ ಅಲ್ಲಿಗೆ ಟೋಟಲ್ 360 ರೂಪಾಯಿ ಆಯಿತು. ಸೊ ನಿಮ್ಮ ಇನ್ವೆಸ್ಟ್ಮೆಂಟಿಂದ ನಿಮಗೆ ಪ್ರಾಫಿಟೇ ಆಗುತ್ತೆ. ಫಸ್ಟ್ನೇ ತಿಂಗಳು 241 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಮ ಟೀಮಲ್ಲಿ, ಯುವರ್ ಗ್ರೂಪಲ್ಲಿ, ನಿಮ್ಮ ಟೀಮಲ್ಲಿ 4 ಮೆಂಬರ್ಸ್ ಆ್ಯಡ್ ಆಗ್ತಾರೆ. ಸೊ ಇಲ್ಲೊಂದೆರಡು, ಇಲ್ಲೆರಡು, 4 ಮೆಂಬರ್ಸ್ ನಿಮ್ಮ ಗ್ರೂಪಲ್ಲಿ ಇರ್ತಾರೆ. ಸೊ ಫೇಸ್ 1ಅಲ್ಲಿ ನೀವು ಏನು ಮಾಡ್ಕೋಬೇಕು, 4 ಜನ ಮೆಂಬರ್ಸನ್ನು ರೆಡಿ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಫೇಸ್ 2. ಸೊ ಫೇಸ್ 2 ಏನು ಮಾಡಬೇಕು, ಟೀಚ್ ಯುವರ್ ಟೀಮ್ ಆ್ಯಂಡ್ ಬಿಲ್ಡ್ ರಿಕರಿಂಗ್ ಇನ್ಕಮ್. ಅಂದರೆ ನಿಮ್ಮ ಒಂದು ಈ ಟೀಮ್ ಇದೆ ಅಲ್ವಾ, ಇವರಿಗೆ ನೀವು ವರ್ಕನ್ನು ಅರ್ಥ ಮಾಡಿಸ್ಬೇಕು. ಸೊ ತಿಂಗಳಿಗೆ ನೀವು 30,000 ಹೆಂಗೆ ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ ಅವ್ರಿಗೆ ನೀವು ಈ 4 ಜನ ಮೆಂಬರಿಗೆ ಟೀಚ್ ಮಾಡಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇದು ನಿಮ್ಮದು ಫೇಸ್ 2. ಇದು ಇಂಪಾರ್ಟೆಂಟ್, ಯಾಕಂದರೆ ಅವರು ಪ್ರತಿ ತಿಂಗಳು ರಿನ್ಯೂವಲ್ ಮಾಡ್ಕೋಬೇಕಲ್ವಾ. ಸೊ ಈ 4 ಜನ ಮೆಂಬರು ಕೂಡ ಅವ್ರದ್ದೊಂದು ಟೀಮ್ಗಳನ್ನು ಮಾಡ್ಕೋಬೇಕು ಅವರು. ಸೊ ಅವ್ರ ಟೀಮಿಂದ ಬಂದಿರೋ ಅರ್ನಿಂಗ್ಸನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಅವರು ಪ್ರತಿ ತಿಂಗಳು ರಿನ್ಯೂವಲ್ ಮಾಡ್ಕೊತಾರೆ. ಸೊ ಅವರು ಕೂಡ ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡ್ತಾರೆ, ನೀವು ಕೂಡ ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ತಿಂಗಳಿಗೆ ಅರ್ನಿಂಗ್ಸ್ ಮಾಡ್ತಾ ಹೋಗ್ತಾರೆ, ಯಾರಿಗೂ ಕೂಡ ಲಾಸ್ ಅನ್ನೋದೇ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅರ್ನಿಂಗ್ಸ್ ಮಾಡ್ತಾರೆ. ಸೊ ನೀವು ಏನು ಮಾಡಬೇಕಿಲ್ಲಿ, ಎರಡನೇ ಫೇಸ್ 2 ಅಲ್ಲಿ ನಿಮ್ಮದೊಂದು ಎಷ್ಟು ಜನ ಟೀಮ್ ಮೆಂಬರ್ ಇರ್ತಾರಲ್ಲ ಅವ್ರಿಗೆ ನೀವು ಆ ವರ್ಕನ್ನು ಗೈಡ್ ಮಾಡಬೇಕು. ಸೊ ಈ ವಿಡಿಯೋನ ಹೇಳಿಬಿಟ್ಟು ಅವರಿಗೆ ಒಂದು ಸ್ಟಾರ್ಟಿಂಗ್ 1-2 ಫ್ಯಾಮಿಲಿ ಮೆಂಬರ್ಸಿಗೆ ವರ್ಕ್ ಹೇಳಿ ಅರ್ಥ ಮಾಡ್ಸೋಕೆ ಹೇಳ್ಬೇಕು. ಅದಾದಮೇಲೆ ಫ್ರೆಂಡ್ಸ್ ಇದಾರಲ್ಲ, ಫ್ರೆಂಡ್ಸಿಗೆ ಮಾಡೋಕ್ಕೆ ಅವ್ರಿಗೆ ಒಂಚೂರು ನೀವು ಹೆಲ್ಪ್ ಮಾಡಬೇಕು. ಸೊ ಈ ನಿಮ್ಮ 4 ಜನ ಮೆಂಬರ್ಸ್ಗೆ ಅಂದರೆ ಹೆಲ್ಪ್ ಯುವರ್ 4 ಡೈರೆಕ್ಟ್ ರೆಫರಲ್ಸ್ ಬಿಲ್ಡ್ ದೇರ್ ಓನ್ ಟೀಮ್ಸ್. ಅಂದರೆ ಈ 4 ಜನರು ಕೂಡ ಅವರ ಸ್ವಂತ ಟೀಮ್ಗಳನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವು ಅವರಿಗೆ ಹೆಲ್ಪ್ ಮಾಡಬೇಕು. ಸೊ ನೀವು ಹೇಗೆ ಒಂದು ಕ್ಲೋಸ್ ಕಾಂಟ್ಯಾಕ್ಟಿಂದ ಒಂದು 4 ಜನರ ಟೀಮ್ ಮಾಡ್ಕೊಂಡ್ರಲ್ಲ, ಸೊ ಈ 4 ಜನರು ಕೂಡ ಅವರ ಒಂದು ಕ್ಲೋಸ್ ಕಾಂಟ್ಯಾಕ್ಟಿಂದ ಅವರ ಒಂದು ಸ್ವಂತ ಟೀಮನ್ನು ಬಿಲ್ಡ್ ಮಾಡೋದಕ್ಕೆ ನೀವು ಅವರಿಗೆ ಹೆಲ್ಪ್ ಮಾಡಬೇಕು, ಅರ್ಥ ಮಾಡಿಸ್ಬೇಕು. ಇವಾಗ ಒನ್ಸ್ ದೇರ್ ಟೀಮ್ ಗ್ರೋ, ಈ 4 ಜನರ ಟೀಮು ಗ್ರೋತ್ ಆದಮೇಲೆ, ಬೆಳೆದ ಮೇಲೆ ಅವರು ಕೂಡ ಮುಂದಿನ ತಿಂಗಳು ರಿನ್ಯೂವಲ್ ಮಾಡ್ಕೊತಾರೆ. ಸೊ ಯಾಕಂದರೆ ಈ 4 ಜನರದ್ದು ಕೂಡ ಸಪ್ರೇಟ್ ಟೀಮ್ ಇದೆ, ಅವ್ರದ್ದು ಟೀಮು ಸಪ್ರೇಟ್ ಇದೆ. ಸೊ ಅವರು ಕೂಡ ಮುಂದಿನ ತಿಂಗಳು ರಿನ್ಯೂ ಮಾಡ್ಕೊತಾರೆ, ಪ್ರತಿ ತಿಂಗಳು ಕೂಡ ರಿನ್ಯೂ ಮಾಡ್ಕೊತಾರೆ. ಆವಾಗ ನಿಮ್ಮ ಮಂತ್ಲಿ ಪ್ಯಾಸಿವ್ ಇನ್ಕಮ್ಮು ಈ 4 ಜನ, ಈ 4 ಪೀಪಲ್, ಈ 4 ಜನರನ್ನ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರದ್ದೊಂದು ಟೀಮ್ ಸಪ್ರೇಟ್ ಆದಾಗ ಅವರು ಕೂಡ ಪ್ರತಿ ತಿಂಗಳು ರಿನ್ಯೂ ಮಾಡ್ಕೊತಾರೆ. ಆವಾಗ ನಿಮಗೆ ಪ್ರತಿ ತಿಂಗಳು 360 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಈ 4 ಜನರಿಂದ ನಿಮಗೆ ಪ್ರತಿ ತಿಂಗಳು ರಿನ್ಯೂವಲ್ ಮಾಡ್ಕೊತಾ ಬಂದಾಗ ನಿಮಗೆ 149 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಇನ್ವೆಸ್ಟ್ಮೆಂಟು. ಸೊ ನಿಮ್ಮ ಒಂದು ಪ್ರಾಫಿಟ್ ಬಂದುಬಿಟ್ಟು 360 ರೂಪಾಯಿ ಪ್ರತಿ ತಿಂಗಳು. ಸೊ ಇದು ನಿಮ್ಮ ಫೇಸ್ 2. ನೆಕ್ಸ್ಟ್ ಒಂದು ಹೆಡ್ಲೈನ್ ಇದೆ ನೋಡಿ, ನಾವು ಸ್ಕೇಲ್ ಅಪ್ ಟು 10 ಆ್ಯಕ್ಟಿವ್ ಮೆಂಬರ್ಸು. ಸೊ ಇವಾಗ ನಿಮಗೆ ಪ್ರತಿ ತಿಂಗಳು ಈ 4 ಜನ ರಿನ್ಯೂ ಮಾಡ್ಕೊತ ಹೋಗ್ತಾರಲ್ವಾ. ಸೊ ಅದಾದಮೇಲೆ ನಿಮ್ಗೆ ಅವ್ರು ಗ್ಯಾರಂಟಿಯಾಗಿ ರಿನ್ಯೂವಲ್ ಮಾಡ್ಕೊತ ಹೋಗ್ತಾರೆ. ಅಂದರೆ 1 ತಿಂಗಳು 2 ತಿಂಗಳು ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರತಿ ತಿಂಗಳು ಈ ನಿಮ್ಮ ಟೀಮು ಕೂಡ ರಿನ್ಯೂ ಮಾಡ್ಕೊತಾರೆ ಅಂತ ಅಂದಾಗ ನೀವೇನು ಮಾಡಿ, ಸೊ ಈ 4 ಜನ ಮೆಂಬರ್ಸಿಂದ ಏನು ಮಾಡಿ, ಅಪ್ಗ್ರೇಡ್ ಮಾಡ್ಕೊಳ್ಳಿ 10 ಜನ ಆ್ಯಕ್ಟಿವ್ ಮೆಂಬರ್ಸ್ಗೂ. ಈ 4 ಜನ ಆ್ಯಕ್ಟಿವ್ ಇರ್ತಾರೆ. ಸೊ ಇದ್ರ ಜೊತೆಗೆ 10 ಜನ ಆ್ಯಕ್ಟಿವ್ ಮೆಂಬರ್ಸ್ಗೆ ಸ್ಕೇಲ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಜನರು ಬೇಕಾದ್ರೂ ಪ್ರಮೋಟ್ ಮಾಡ್ಬೋದು, ಎಷ್ಟು ಜನರಿಗೆ ಬೇಕಾದ್ರೂ ನೀವು ವರ್ಕನ್ನು ಹೇಳಿಬಿಟ್ಟು ನಿಮ್ಮ ಟೀಮಿಗೆ ಸೇರಿಸ್ಕೋಬೋದು. ಸೊ ಆವಾಗೇನಾಗುತ್ತೆ, 10 ಜನ ಇದ್ದಾಗ ನಿಮಗೆ ಒಬ್ಬರಿಂದ 90 ರೂಪಾಯಿ ಅಂದರೆ 10 ಜನರಿಂದ ನಿಮಗೆ 900 ರೂಪಾಯಿ ಒಂದು ತಿಂಗಳಿಗೆ ಸಿಗುತ್ತೆ. ಸೊ ಇದು ನಿಮಗೆ ಒಂದು ತಿಂಗಳಿಗೆ 10 ಜನರಿಂದ 900 ರೂಪಾಯಿ ನಿಮಗೆ ಒಂದು ತಿಂಗಳಿಗೆ ಸಿಗುತ್ತೆ. ಸೊ ಇವಾಗ ಇದು ನಿಮ್ಮ ಫೇಸ್ 2 ಕಂಪ್ಲೀಟ್ ಆಗುತ್ತೆ. ಸೊ ಫೇಸ್ 1ಅಲ್ಲಿ ನಿಮ್ಮ ಐ ಡಿ ಮಾಡಿಕೊಂಡು 4 ಜನರಿಗೆ ಏನು ಮಾಡ್ತೀರಾ. ಸೊ ಫೇಸ್ 2ಅಲ್ಲಿ ಆ 4 ಜನರಿಗೆ ಅವರ ಸ್ವಂತ ಟೀಮ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ. ಸೊ ಅವರು ಒಂದು ಸ್ವಂತ ಟೀಮ್ ಬಿಲ್ಡ್ ಮಾಡ್ಕೊಂಡ್ಮೇಲೆ ಮುಂದಿನ ತಿಂಗಳು ಅವರು ಕೂಡ ರಿನ್ಯೂ ಮಾಡ್ಕೊತಾರೆ. ಸೊ ಮುಂದಿನ ತಿಂಗಳು ಕೂಡ ನಿಮಗೆ ಹೀಗೆ 360 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಸೊ ಇವರು ರಿನ್ಯೂವಲ್ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದರು ಅಂದರೆ ನೆಕ್ಸ್ಟ್ ನೀವು ನಿಮ್ಮ ಟೀಮನ್ನು ಜಾಸ್ತಿ ಮಾಡ್ಕೊತೀರಾ, 4 ಜನರಿಂದ 10 ಜನಕ್ಕೆ ಮಾಡ್ಕೊತೀರಾ. ಸೊ ಆವಾಗ ನಿಮಗೆ 10 ಜನರಿಂದ ನಿಮಗೆ ಪ್ರತಿ ತಿಂಗಳು 900 ರೂಪಾಯಿ ಸಿಗುತ್ತೆ. ಸೊ ಒಬ್ಬರಿಂದ 90 ರೂಪಾಯಿ ಅಂದರೆ 10 ಜನರಿಂದ 900 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಫೇಸ್ 2 ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಬಂದುಬಿಟ್ಟು ಫೇಸ್ 3. ಫೇಸ್ 3 ಏನಾಗುತ್ತೆ, ಸೊ ನೀವು 149 ರೂಪಾಯಿ ಪ್ಯಾಕೇಜಿಂದ 4,999 ರೂಪಾಯಿ ಪ್ಯಾಕೇಜಿಗೆ ಬರೋದು ಹೇಗೆ, ಯಾವಾಗ ಬರಬೇಕು. ಸೊ ಈ ಪ್ಯಾಕೇಜಿಗೆ ಬಂದಾಗಲೇ ಅಲ್ವಾ ನಿಮಗೆ 30,000 ಅರ್ನಿಂಗ್ಸ್ ಆಗೋದು. ಸೊ ಹಾಗಾಗಿಬಿಟ್ಟು ಇದನ್ನು ಇಲ್ಲಿಂದ ಇಲ್ಲಿಗೆ ಹೇಗೆ ಬರಬೇಕು ಇದನ್ನು ನಿಮಗೆ ಈ ವಿಡಿಯೋದಲ್ಲಿ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫೇಸ್ 3ಲಿ. ಸೊ ಇವಾಗ ನೀವು ಫೇಸ್ 3ಲಿ ಇದ್ದೀರಾ. ಸೊ ನಿಮ್ಮ ಒಂದು 149 ರೂಪಾಯಿ ಪ್ಯಾಕೇಜ್ ಇದೆ. ಸೊ ನಿಮ್ಮ ಹತ್ರ ಒಂದು 10 ಜನ ಆ್ಯಕ್ಟಿವ್ ಮೆಂಬರ್ಸ್ ಕೂಡ ಇದ್ದಾರೆ. ಸೊ ಆ ಮೆಂಬರ್ಸ್ ಕೂಡ ಇದ್ದಾರೆ. ಸೊ ಅವಾಗೇನಾಗುತ್ತೆ, ನಿಮ್ಮ ಒಂದು ಅರ್ನಿಂಗ್ಸ್ ಇದೆ ಅಲ್ವಾ, ಅದು ಟಾರ್ಗೆಟು ಟೋಟಲ್ ಅರ್ನಿಂಗ್ಸ್ ನಿಮ್ಮದು 2,000 ಆಗಬೇಕು. ಸೊ 2,000 ಆದಮೇಲೆ ನೀವೇನು ಮಾಡಿ, 149 ರೂಪಾಯಿಂದ
ನೆಕ್ಸ್ಟ್ ಮಂತ್ ರಿನ್ಯೂ ಮಾಡ್ಕೊತಿರಲ್ಲ ಆವಾಗ 299 ರೂಪಾಯಿ ಪ್ಯಾಕೇಜ್ ತೊಗೊಳ್ಳಿ. ಸೊ ಯಾವಾಗ ನಿಮ್ಮ ಒಂದು ಅರ್ನಿಂಗ್ಸ್ 2000 ಕಂಪ್ಲೀಟ್ ಆದಾಗ, ಟೋಟಲ್ ಅರ್ನಿಂಗ್ಸ್ 2000 ಕಂಪ್ಲೀಟ್ ಆದಾಗ 150 ರೂಪಾಯಿಂದ 300 ರೂಪಾಯಿಗೆ ಬನ್ನಿ. ಸೊ 300 ರೂಪಾಯಿಗೆ ಬಂದಾಗ ನಿಮಗೆ ಒಬ್ಬರಿಂದನೇ 180 ರೂಪಾಯಿ ಸಿಗುತ್ತೆ. ಸೊ 150 ರೂಪಾಯಿಗೆ ನಿಮಗೆ 90 ರೂಪಾಯಿ ಸಿಗ್ತಾ ಇತ್ತು. ಸೊ ಇಲ್ಲಿ 150 ರೂಪಾಯಿಗೆ ನಿಮಗೆ 90 ರೂಪಾಯಿ ಸಿಗ್ತಾ ಇತ್ತು. ಸೊ ನೀವು 300 ರೂಪಾಯಿಗೆ ಬಂದಾಗ ನಿಮಗೆ ಕಮಿಷನ್ ಒಬ್ಬರಿಂದನೇ 180 ಸಿಗುತ್ತೆ. ಸೊ ಇಲ್ಲಿಗೆ ನಿಮಗೆ ಕಮಿಷನ್ 180 ರೂಪಾಯಿ ಸಿಗುತ್ತೆ. ಸೊ ಅದಾದಮೇಲೆ 180 ರೂಪಾಯಿ ಮಾಡ್ಕೊಂಡು ನೀವು ಟೀಮನ್ನು ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸೊ ಅವರು 150 ರೂಪಾಯಿಗೆ ಇರ್ತಾರಲ್ವ, ಅವ್ರ ಟೀಮ್ ಇರೋದಕ್ಕೆ ಅವರಿಗೂ ಕೂಡ ಅಪ್ಗ್ರೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಅವರಿಗೂ ಕೂಡ ಮಾಡ್ಕೊಳ್ಳೋಕೆ ಹೇಳಿ. ಸೊ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಅವರಿಂದ 180 ಸಿಕ್ತು. ಸೊ ನೆಕ್ಸ್ಟ್ ನಿಮ್ಮ ಅರ್ನಿಂಗ್ಸ್ 2000ದಿಂದ 5000 ಟೋಟಲ್ ಅರ್ನಿಂಗ್ಸ್ ಆಯಿತು ಅಂದಾಗ ನೀವು 300 ರೂಪಾಯಿಂದ 500 ರೂಪಾಯಿಗೆ ಜಂಪ್ ಆಗಿ. ಸೊ ಆವಾಗ ನಿಮಗೆ 500 ರೂಪಾಯಿಗೆ ಜಂಪ್ ಆದಾಗ ನಿಮ್ಗೆ ಕಮಿಷನ್ ಎಷ್ಟು ಸಿಗುತ್ತೆ? ಒಬ್ಬರಿಂದ 300 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿಗೆ ಬಂದಾಗ ನೀವು ಒಬ್ಬರಿಂದನೇ 300 ರೂಪಾಯಿ ಸಿಗೋಕೆ ಹೋದ್ಮೇಲೆ ನಿಮ್ಮ ಟೋಟಲ್ ಅರ್ನಿಂಗ್ಸು 10,000 ರೀಚ್ ಆಯಿತು. 10,000 ರೀಚ್ ಆಯಿತು ಅಂದರೆ 1000 ರೂಪಾಯಿ ಪ್ಯಾಕೇಜಿಗೆ ಬನ್ನಿ. ಅವಾಗ 5 ರೂಪಾಯಿ ಪ್ಯಾಕೇಜಿಂದ 1000 ರೂಪಾಯಿ ಪ್ಯಾಕೇಜಿಗೆ ಬನ್ನಿ. ಸೊ ಅಲ್ಲಿಗೆ ನಿಮಗೆ ಒಬ್ಬರಿಂದನೇ 600 ರೂಪಾಯಿ ಸಿಕ್ತು. ಅಲ್ಲಿಗೆ 10 ಜನರಿಂದನೇ 6000 ಆಯಿತು. ಸೊ ನಿಮ್ಮ ಟಾರ್ಗೆಟ್ 10,000 ರೀಚ್ ಆದಾಗ ಮಾತ್ರ ಇಲ್ಲಿ 1000 ರೂಪಾಯಿ ಪ್ಯಾಕೇಜಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಯಾವಾಗ ನಿಮ್ಮ ಒಂದು ಪ್ಯಾಕೇಜ್ 20,000 ನಿಮ್ಮದು ಟೋಟಲ್ ಅರ್ನಿಂಗ್ಸ್ ಆಗುತ್ತೆ ಅಲ್ವಾ ಈ ಪ್ಯಾಕೇಜಲ್ಲಿದ್ದಾಗ. ಸೊ ಇಲ್ಲಿ ನಿಮ್ಮದು ಟಾರ್ಗೆಟು 20,000 ಅರ್ನಿಂಗ್ಸ್ ಆದಮೇಲೆ ಸೊ ನೆಕ್ಸ್ಟ್ ನೀವೇನು ಮಾಡಿ 5,000 ಪ್ಯಾಕೇಜಿಗೆ ಬಂದುಬಿಟ್ಟು ಅಪ್ಗ್ರೇಡ್ ಆಗಿ 1000 ರೂಪಾಯಿಂದ 5,000 ಪ್ಯಾಕೇಜ್ ಅಪ್ಗ್ರೇಡ್ ಆಗಿ. ಸೊ ಅಲ್ಲಿಗೆ ನಿಮಗೆ ಒಂದು ಒಬ್ಬರಿಂದ ಕಮಿಷನ್ 3,000 ಸಿಗುತ್ತೆ. ಸೊ 3,000 ಸಿಕ್ಕರೆ 10 ಜನರಿಂದ ನಿಮಗೆ 30,000 ಪ್ರಾಫಿಟ್ ಆಯಿತು. ಸೊ ನಿಮ್ಮ ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಎಷ್ಟು? 5,000. ಸೊ ಅದರಲ್ಲಿ ನಿಮಗೆ 10 ಜನರಿಂದ ನಿಮಗೆ ಪ್ರಾಫಿಟ್ಟು 30,000 ಆಯಿತು. ಅಲ್ಲಿಗೆ ನಿಮ್ಮದು ಇದನ್ನು ಲೆಸ್ ಮಾಡೋರು ಕೂಡ ಪ್ರತಿ ತಿಂಗಳು ನಿಮಗೆ 25,000 ರೂಪಾಯಿ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ ಜಸ್ಟ್ 10 ಜನರಿಂದ. ಸೊ ನಿಮ್ಮ ಟೀಮ್ 10 ಜನರಿಂದ 20 ಜನರ ಟೀಮ್ ಸ್ಕೇಲ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿಗೆ 30,000 ಸಿಗೋದ್ರಲ್ಲಿ 60,000 ಸಿಗುತ್ತೆ. ಸೊ ನಿಮ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆಷ್ಟು? 5,000 ಅಷ್ಟೇ ಇರುತ್ತೆ. ಸೊ ಅಲ್ಲಿಗೆ 60,000ದಲ್ಲಿ 5,000 ಲೆಸ್ ಮಾಡಿದ್ರು ಕೂಡ ನಿಮಗೆ 55,000 ಬರೀ 20 ಜನರಿಂದ ನಿಮಗೆ ಸಿಗುತ್ತೆ. ಸೊ ಒಂದು ತಿಂಗಳಿಗೆ 55,000 ಬರೀ 20 ಜನರ ಟೀಮಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಜಸ್ಟ್ ಏನು ಮಾಡಬೇಕು, ಇವತ್ತೇ ಜಾಯಿನ್ ಆಗಿಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಈ ವರ್ಕನ್ನು ಹೇಳಿಬಿಟ್ಟು ಇಬ್ಬರಿಗೆ ಮಾಡಿಸಿ, ಅದಾದಮೇಲೆ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಅವರಿಗೂ ಕೂಡ ಈ ಥರ ಅರ್ನಿಂಗ್ಸ್ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಇಬ್ಬರಿಗೆ ಮಾಡಿಸಿ. ಸೊ ಅಲ್ಲಿ ನಿಮ್ಮದು 360 ರೂಪಾಯಿ ಟೋಟಲ್ ಪ್ರಾಫಿಟ್ ಆಯಿತು. ನಿಮ್ಮ ಇನ್ವೆಸ್ಟ್ಮೆಂಟ್ 150, ಪ್ರಾಫಿಟ್ 360 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ನೆಕ್ಸ್ಟ್ ಫೇಸ್ 2 ಬನ್ನಿ. ಈ ನಿಮ್ಮ 4 ಜನ ಮೆಂಬರಿಗೆ ಅವರ ಒಂದು ಸ್ವಂತ ಟೀಮ್ಗಳನ್ನು ಮಾಡೋದಕ್ಕೆ ಗೈಡ್ ಮಾಡಿ, ಹೆಲ್ಪ್ ಮಾಡಿ, ಅವರ ಒಂದು 4 ಕ್ಲೋಸ್ ಕಾಂಟ್ಯಾಕ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಗೈಡ್ ಮಾಡ್ಕೊಳ್ಳಿ. ಸೊ ಆಮೇಲೆ ಅವರಿಗೊಂದು ಗೈಡ್ ಮಾಡ್ಕೊಳ್ಳಿ, ಅವ್ರದ್ದೊಂದು ಓನ್ ಟೀಮ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ನೀವು. ಆವಾಗ ಅವ್ರು ಏನು ಮಾಡ್ತಾರೆ, ಪ್ರತಿ ತಿಂಗಳು ರಿನ್ಯೂ ಮಾಡ್ಕೊತಾರೆ. ಸೊ ಅದಾದಮೇಲೆ ನೀವು ರಿನ್ಯೂ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು 4 ಜನರ ಟೀಮ್ ಇರೋದನ್ನು 10 ಜನರ ಟೀಮ್ ಮಾಡ್ಕೊಳ್ಳಿ, 15 ಜನರ ಟೀಮ್ ಮಾಡ್ಕೊಳ್ಳಿ, ಎಷ್ಟಾದ್ರೂ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಕಮಿಷನ್ ಜಾಸ್ತಿ ಸಿಗುತ್ತೆ. ಸೊ ನಿಮ್ಗೆ ಯಾವಾಗ ನಿಮ್ಮ ಒಂದು ಟೋಟಲ್ ಅರ್ನಿಂಗ್ಸ್ 2,000 ಆಗುತ್ತೋ ಆವಾಗ 150 ರೂಪಾಯಿಂದ 300 ರೂಪಾಯಿಗೆ ಬನ್ನಿ, ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ನಿಮ್ದು ಯಾವಾಗ 5,000 ಆಗುತ್ತೋ ಆವಾಗ 500 ರೂಪಾಯಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾವಾಗ 10,000 ನಿಮ್ದು ಅರ್ನಿಂಗ್ಸ್ ಆಗುತ್ತೋ ಆವಾಗ 1,000 ರೂಪಾಯಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ 20,000 ಟೋಟಲ್ ಅರ್ನಿಂಗ್ಸ್ ಆಗುತ್ತೋ ರೀಚ್ ಆಗುತ್ತೋ ಆವಾಗ 5,000 ರೂಪಾಯಿ ಪ್ಯಾಕೇಜಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಟೋಟಲ್ ಅರ್ನಿಂಗ್ಸು ಕಂಪ್ಲೀಟ್ ಆಗಿ ಹೋಗುತ್ತೆ. ನಿಮಗೆ ಒಂದು ಅಡಿಷ್ನಲ್ ಫೇಸ್ 4 ಬಗ್ಗೆ ಹೇಳ್ತೀನಿ. ಸೊ ನೀವು ಅಲ್ಟಿಮೇಟ್ 30,000 ಪರ್ ಮಂತ್ ಪ್ಲಾನ್ ಹೇಗೆ ಮಾಡ್ಕೋಬೇಕು ಅಂದರೆ, ಸೊ ನೀವು ಫೇಸ್ 3ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಫೇಸ್ 4ಗೆ ಬಂದಾಗ ನಿಮಗೆ ಪ್ರತಿ ತಿಂಗಳು 30,000 ಹೇಗೆ ಅರ್ನಿಂಗ್ಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಇವಾಗ ನಿಮ್ಮ ಹತ್ರ 10 ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ. ಸೊ ಅವರು 4,999 ರೂಪಾಯಿ ಪ್ಯಾಕೇಜಿಗೆ ಅಪ್ಗ್ರೇಡ್ ಮಾಡ್ಕೊತ ಬಂದಿದ್ದಾರೆ. ಸೊ ಅವರು 149 ರೂಪಾಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಅರ್ನಿಂಗ್ಸ್ ಮಾಡಿಕೊಂಡು ಪ್ರತಿದಿನ ತಮ್ಮ ಅರ್ನಿಂಗ್ಸನ್ನು ಅಕೌಂಟಿಗೆ ಹಾಕ್ಕೊಂಡು 4,999 ರೂಪಾಯಿ ಪ್ಯಾಕೇಜಿಗೆ ಬಂದಾಗ ನಿಮಗೇನಾಗುತ್ತೆ, 30,000 ಮಂತ್ಲಿ ಬರ್ತಾ ಹೋಗುತ್ತೆ. ಸೊ ಅವರು ಈ ಪ್ಯಾಕೇಜಿಗೆ ಬಂದಿರ್ತಾರಲ್ವ 10 ಆ್ಯಕ್ಟಿವ್ ಮೆಂಬರ್ಸು, ಆವಾಗ ನಿಮಗೆ ಪ್ರತಿ ತಿಂಗಳು 30,000 ಅವ್ರು ರಿನ್ಯೂವಲ್ ಮಾಡೋದ್ರಿಂದ ನಿಮಗೆ ಬರ್ತಾ ಇರುತ್ತೆ. ಸೊ ಇವಾಗ ನೀವು ನಿಮ್ಮ ಟೀಮ್ ಮೆಂಬರನ್ನು ರಿನ್ಯೂ ಮಾಡ್ಕೊತ ಇರೋದ್ರಿಂದ ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್, ನೀವು ಕೆಲಸ ಮಾಡಿದ್ರೂ ಕೂಡ ನಿಮಗೆ 30,000 ಸಿಗುತ್ತೆ, ಕೆಲಸ ಮಾಡದೇ ಇದ್ರೂ ಕೂಡ ನಿಮಗೆ 30,000 ಸಿಗ್ತಾ ಹೋಗುತ್ತೆ. ಯಾಕಂದರೆ ಅವರು ಆಟೋಮೆಟಿಕ್ ಅವ್ರ ಪಾಡಿಗೆ ಅವ್ರು ರಿನ್ಯೂ ಮಾಡ್ಕೊತಾ ಇರ್ತಾರೆ, ನಿಮ್ಮ ಪಾಡಿಗೆ ನಿಮಗೆ ಅದು ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಇವಾಗ ನೀವೇನು ಮಾಡಿ, ಕಂಟಿನ್ಯೂ ಮಾಡಿ ನಿಮ್ಮ ಟೀಮನ್ನು ಎಕ್ಸ್ಪೆಂಡ್ ಮಾಡೋದಕ್ಕೆ. ಸೊ ಯಾಕೆ 10 ಜನರ ಹತ್ರನೇ ಇರ್ತೀರಾ, ನಿಮ್ಮ ಟೀಮನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ, ರೀಲ್ಸ್ಗಳನ್ನು ಹಾಕಿ, ಕಂಪ್ನಿ ಕಡೆಯಿಂದ ರೀಲ್ಸ್ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ ಕ್ಲೋಸ್ ಸರ್ಕಲ್ ಮುಗೀತು ಅಂದರೆ ಹೊರಗಡೆ ಔಟ್ ಸೋಷಿಯಲ್ ಮೀಡಿಯಾಗೆ ಬನ್ನಿ. ಸೊ ಅದರಿಂದ ನೀವು ಹೊಸ ಜನರನ್ನ ಆ್ಯಡ್ ಮಾಡಿಕೊಂಡು ಅನ್ಲಿಮಿಟೆಡ್ ಅರ್ನಿಂಗ್ಸ್ಗಳನ್ನು ಮಾಡಿ. ಸೊ ಇಲ್ಲಿ ನಿಮಗೆ ಜಸ್ಟ್ 10 ಜನನೇ ಮಾಡಬೇಕಂತ ಏನಿಲ್ಲ. ಸೊ ನೀವು 20, 50, 100 ಜನ, 1000 ಜನ ಬೇಕಾದ್ರೆ ಮಾಡಿ. ಸೊ ಆವಾಗ ನಿಮಗೆ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಆಗುತ್ತೆ.
ಸೊ ಈ ಸಿಸ್ಟಮ್ ನಿಮಗೆ ಜನ್ರೇಟ್ ಮಾಡಿಕೊಡತ್ತೆ, ಒಂದು ಆಟೋಮೆಟಿಕ್ ಪ್ಯಾಸಿವ್ ಇನ್ಕಮನ್ನು ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ಸೊ ಇದು ನಿಮಗೆ ಅಲ್ಟಿಮೇಟ್ ಪ್ಲ್ಯಾನು, ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡೋದಕ್ಕೆ ಜಸ್ಟ್ 10 ಜನರಿಂದ. ಸೊ ಈ ಸ್ಟ್ರಾಟಜಿ ಯಾಕೆ ವರ್ಕ್ ಆಗುತ್ತೆ? ಸೊ ವೈ ದಿ ಸ್ಟ್ರಾಟಜಿ ವರ್ಕ್ಸ್? ಸೊ ಇದು ಯಾಕಂದರೆ ನಿಮಗೆ ಜಸ್ಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಮತ್ತು ಹೈ ರಿಟರ್ನ್ಸ್ ಇರುತ್ತೆ. ಸೊ ಕಡಿಮೆ ಬಂಡವಾಳದಿಂದ ಜಾಸ್ತಿ ಪ್ರಾಫಿಟ್ ನೀವು ಇದರಲ್ಲಿ ತೊಗೋಬೋದು. ಶುರು ಮಾಡಿ ಜಸ್ಟ್ 149 ರೂಪಾಯಿಗೆ, ಮತ್ತು ಬಿಲ್ಡಪ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಟೀಮನ್ನು ಸ್ಕೇಲ್ ಅಪ್ ಮಾಡ್ಕೊಳ್ಳಿ. ಸೊ 149 ರೂಪಾಯಿ ಕಡಿಮೆ ಇನ್ವೆಸ್ಟ್ಮೆಂಟು, ಎಲ್ಲರ ಹತ್ರ ಕೂಡ 150 ರೂಪಾಯಿ ಸಿಗುತ್ತೆ. ಅದರಿಂದ ನಿಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಸಿಗುತ್ತೆ. ಸೊ 10 ಜನ ಟೀಮ್ ಆಯಿತು ಅಂದರೆ ನಿಮಗೆ 900 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ 150, ಪ್ರಾಫಿಟ್ ಬಂದುಬಿಟ್ಟು 900 ರೂಪಾಯಿ ಆಯಿತು. ಸೊ ಕಮ್ಮಿ ಇನ್ವೆಸ್ಟ್ಮೆಂಟು, ಜಾಸ್ತಿ ಪ್ರಾಫಿಟು. ಸೊ ನೆಕ್ಸ್ಟು ಸ್ಕೇಲೆಬಲು, ಮೋರ್ ಟೀಮ್ ಮೆಂಬರ್ಸ್ ಮೋರ್ ಇನ್ಕಮು. ಅಂದರೆ 10 ಜನ ಟೀಮ್ ಮೆಂಬರ್ಸ್ ಇದ್ದರೆ 30,000, 20 ಜನ ಟೀಮ್ ಮೆಂಬರ್ಸ್ ಇದ್ದರೆ 60,000, 30 ಜನ ಟೀಮ್ ಮೆಂಬರ್ಸ್ ಇತ್ತು ಅಂದರೆ 90,000. ಅದೇ ಏನಾದರೂ ನಿಮ್ಮ ಹತ್ರ 40 ಜನ ಟೀಮ್ ಮೆಂಬರ್ಸ್ ಇತ್ತು ಅಂದರೆ 1,20,000 ನೀವು ತಿಂಗಳಿಗೆ ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ನೀವು ಈ ಒಂದು ಪ್ಯಾಕೇಜಿಗೆ ಬಂದಾಗ ನಿಮ್ಮ ಟೀಮ್ ಕೂಡ ಈ ಒಂದು ಪ್ಯಾಕೇಜಿಗೆ ಬಂದ ಮೇಲೆ ಸೊ ನೀವು ಕೂಡ ಅರ್ನಿಂಗ್ಸ್ ಮಾಡ್ಕೊತ ಹೋಗ್ಬೋದು. ಸೊ ಮೋರ್ ಟೀಮ್ ಮೆಂಬರ್ಸ್ ಮೋರ್ ಇನ್ಕಮು. ಸೊ ನಿಮ್ಗೆ ಯಾವುದೇ ಕೂಡ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ನೀವು ಏನು ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನಿಮಗೆ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಸೊ ನೀವು ಜಾಬ್ ಮಾಡ್ಕೊಂತ ಇದ್ದಾಗ ಜಾಬ್ ಮಾಡಿದ್ರೆ ಮಾತ್ರ ಸಂಬಳ ಇರುತ್ತೆ. ಸೊ ಕೆಲವರು ಕೂಲಿ ಕೆಲಸ ಹೋಗ್ತಾರೆ, ಅವು ಬೆಳಗ್ಗೆನ ಸಂಜೆ ತನಕ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಪೇಮೆಂಟ್ ಸಿಗುತ್ತೆ. ಸೊ ಇದರಲ್ಲಿ ಆ ಥರ ಇಲ್ಲ, ಪ್ಯಾಸಿವ್ ಇನ್ಕಮ್ ಸಿಗುತ್ತೆ. ಸೊ ಒಂದ್ಸಲ ನಿಮ್ಮ ಟೀಮು ರಿನ್ಯೂವಲ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂದರೆ, ಅವ್ರದ್ದೊಂದು ಸ್ವಂತ ಟೀಮ್ಗಳನ್ನ ರೆಡಿ ಮಾಡ್ಕೊಂಡು ರಿನ್ಯೂವಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನೀವು ಕೆಲಸ ಮಾಡೋದೇ ಬೇಡ, ಅವ್ರ ರಿನ್ಯೂವಲ್ಸಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ನೀವು ಕೆಲಸ ಮಾಡದೇ ಇದ್ರೂ ಕೂಡ ಅವರ ರಿನ್ಯೂವಲ್ಸಿಂದ ನಿಮಗೆ ಕಮಿಷನ್ ಬರ್ತಾ ಇರುತ್ತೆ, ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಸೊ ಇದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಿಮಗೆ ನೋ ಲಿಮಿಟ್ಸ್, ಯಾವುದೇ ಲಿಮಿಟ್ಸ್ ಇಲ್ಲ. ನೀವು ನಿಮ್ಮ ಟೀಮ್ ಮೆಂಬರ್ಸನ್ನು ಎಷ್ಟು ಬೇಕಾದರೂ 500, 1000, 2000 ಎಷ್ಟು ಜನರಿಗೆ ಬೇಕಾದ್ರೂ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಸ್ಕೇಲ್ ಅಪ್ ಮಾಡ್ಕೋಬೋದು. ಯಾವುದೇ ಲಿಮಿಟ್ ಇಲ್ಲ, ಅರ್ನಿಂಗ್ಸ್ ಮಾಡೋದಕ್ಕೂ ಕೂಡ ಯಾವುದೇ ಲಿಮಿಟ್ ಇಲ್ಲ. ಸೊ ನೆಕ್ಸ್ಟ್ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್. ಸೊ ಒನ್ಸ್ ಎಸ್ಟಾಬ್ಲಿಷ್ಡ್, ನೀವು ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಎಷ್ಟು ಎಫರ್ಟ್ ಹಾಕ್ತಿರಲ್ವಾ, ನೀವು ಯು ಕ್ಯಾನ್ ಅರ್ನ್ ವಿತೌಟ್ ಎಕ್ಸ್ಟ್ರಾ ಎಫರ್ಟು. ಸೊ ನೀವು ಒಂದ್ಸಲ ನೀವು ಏನಾದರೂ ಅರ್ನಿಂಗ್ಸ್ ಮಾಡಿಕೊಂಡು ಒಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡು ಆ ಟೀಮಿಗೂ ಕೂಡ ಅವರ ಒಂದು ಸ್ವಂತ ಟೀಮ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನೀವು ಹೆಲ್ಪ್ ಮಾಡಿದ್ಮೇಲೆ ಸೊ ನೀವು ನೆಕ್ಸ್ಟ್ ಕೆಲಸ ಮಾಡೋದೇ ಬೇಡ, ನೀವು ವರ್ಕ್ ಎಕ್ಸ್ಟ್ರಾ ಎಫರ್ಟನ್ನು ಹಾಕದೆ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. 30,000, 40,000, 1,00,000 ತಿಂಗಳಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕದಲ್ಲೇ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಸೊ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ತಿಂಗಳಿಗೆ ಒಂದು 2 ಲಕ್ಷ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಅಂದರೆ ನಿಮಗೆ ಇನ್ನೇನು ಬೇಕು, ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ತಲ್ವಾ. ಸೊ ಹಾಗಾಗಿ ಇವತ್ತೇ ಟೈಮ್ ವೇಸ್ಟ್ ಮಾಡ್ದಲೆ ಇವತ್ತೇ ನೀವು 149 ರೂಪಾಯಿ ಪ್ಯಾಕೇಜಿಗೆ ಎನ್ರೋಲ್ ಆಗಿ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಮಾಡಿ. ಫಸ್ಟ್ನೇ ದಿವಸ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು 2 ಜನರಿಗೆ ವರ್ಕನ್ನು ಹೇಳಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ಫ್ರೆಂಡ್ಸಿಗೆ ಹೇಳಿ. ನಿಮ್ಮ ಮೊಬೈಲಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ, ಒಬ್ಬರು ಮೊಬೈಲಲ್ಲಿ ಮಿನಿಮಮ್ ಒಂದು 50 ಜನ ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಸೊ ಆ 50 ಜನರಲ್ಲಿ ಒಂದು 4 ಜನರಿಗೆ ನಿಮಗೆ ಇದನ್ನು ಹೇಳಿಬಿಟ್ಟು ಈ ವಿಡಿಯೋ ಕಳಿಸ್ಬಿಟ್ಟು ಮಾಡಿಸೋಕ್ಕಾಗಲ್ಲ ಅಂದರೆ ನೀವು ಬೇರೆ ಯಾವುದೇ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿಬಿಟ್ಟು 50 ಜನ ಕಾಂಟ್ಯಾಕ್ಟ್ಸಲ್ಲಿ ಮಿನಿಮಮ್ ಒಂದು 4 ಜನರಿಗೂ ಕೂಡ ನೀವು ಆರಾಮಾಗಿ ಮಾಡಿಸ್ಬೋದು. ಸೊ ಅದಾದಮೇಲೆ ಸೋಷಿಯಲ್ ಮೀಡಿಯಾಗೆ ಬನ್ನಿ, ರೀಲ್ಸ್ಗಳನ್ನ ಹಾಕ್ಬಿಟ್ಟು ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. 4 ಜನರಿಂದ 10 ಜನ, 20 ಜನ, 50 ಜನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ 30,000 ಪರ್ ಮಂತ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೂ ಕೂಡ ಬರೀ 10 ಜನರಿಂದ ತಿಂಗಳಿಗೆ 30,000 ಅರ್ನಿಂಗ್ಸ್ ಮಾಡಬೇಕಂದ್ರೆ ಇದನ್ನು ಸ್ಟಾರ್ಟ್ ಮಾಡಿ. ಈ ತಿಂಗಳು 30,000 ಸಿಗುತ್ತೆ, ಮುಂದಿನ ತಿಂಗಳು 30,000 ಸಿಗುತ್ತೆ, ಆದರೆ ಮುಂದಿನ ತಿಂಗಳು ನಿಮಗೆ 30,000 ಸಿಗುತ್ತೆ. ಸೊ ಜಸ್ಟ್ 10 ಜನರಿಂದ. ಸೊ ಅದಕ್ಕೋಸ್ಕರ ಈ ಥರ ಒಂದು ಒಳ್ಳೆ ಅಪರ್ಚುನಿಟಿ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಪ್ರತಿ ತಿಂಗಳು ಒಂದು ಒಳ್ಳೆ ಇನ್ಕಮ್ ಮಾಡ್ಕೋಬೇಕು ಅಂದರೆ ಯಾವುದೇ ಕೂಡ ಜಾಬ್ ಕಂಪ್ನಿಗೆ ಹೋಗಿ ಕೇಳಿ ನೋಡಿ, ಈ ಥರ ಒಂದು ಅಪರ್ಚುನಿಟಿ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿಬಿಟ್ಟು ಇವತ್ತೇ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟು 30 ರೂಪೀಸ್ ಕ್ಯಾಶ್ ಬ್ಯಾಕ್ ತೊಗೊಳ್ಳಿ. ಸೊ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕನ್ನು ತೊಗೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಕಳಿಸಿದಾರಲ್ವ, ಅವ್ರಿಗೆ ನೀವು ಮೆಸೇಜ್ ಮಾಡಿ, ಸರ್ ಲಿಂಕ್ ಕಳಿಸಿ, ನಾನು ಕೂಡ ಎನ್ರೋಲ್ ಆಗಿ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಅಂತ ಅವರಿಗೆ ಮೆಸೇಜ್ ಮಾಡಿ. ಸೊ ಅವ್ರು ನಿಮಗೆ ಅವರ ಒಂದು ಅಫಿಲಿಯೇಟ್ ಲಿಂಕ್ ಕಳಿಸ್ತಾರೆ. ಸೊ ಆ ಲಿಂಕಿಂದ 150 ರೂಪಾಯಿ ಪ್ಯಾಕೇಜ್ ತೊಗೊಂಡ್ರೆ ನಿಮಗೆ 30 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ.